ಓಕೆ, ಕಾಡಿ ಬೇಡಿ ಜೋಡಿ ಆಗೋ ಮಗಸ್ ಅಂಡ್ ಮಚ್ಚೀಸ್, ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡು ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬ್ಯಾಚುಲರ್ಸ್ ಬ್ಯಾಕ್ ಬೋನ್ ಆಗಿರೋ ಅಂಕಲ್ಸ್ ಅಂಡ್ ಆಂಟೀಸ್, ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಪರದಾಡ್ತಾ ಇರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್, co-powered by Freedom Refined Sunflower Oil, Denver Deodorant, Special Partner Volkswagen, Cycle Pure Agarbatti, Tata Play, Digital Streaming Partner Z5. ಫ್ರೆಂಡ್ಸ್, ನಮ್ಮ ಜೋಡಿಗಳು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಬ್ಯಾಚುಲರ್ಸ್ ಅವರ ಜಾಗಕ್ಕೆ ಹೋಗಿ, ಅವರ ಸ್ಥಳಕ್ಕೆ ಹೋಗಿ ಅವ್ರನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇವರು ಕೂಡ ಹೊಸ ಜೀವನವನ್ನು ಕಟ್ಕೋತಾ ಇದ್ದಾರೆ. ಈ ಜೊತೆಯಲ್ಲಿ ಪ್ರಯಾಣ ಇವತ್ತು ಕೂಡ ಮುಂದುವರಿಸೋಣ. ಅವರ ಅನುಭವವನ್ನ ನಾವು ಕೂಡ ಎಂಜಾಯ್ ಮಾಡೋಣ. ಅಂಡ್ ಶುರು ಮಾಡೋಣವಾ? ಇದು ಭರ್ಜರಿ ಬ್ಯಾಚುಲರ್ಸ್ ಜೊತೆಯಲ್ಲಿ ಪಯಣ. ಸೊ ಈ ಒಂದು ಕಾರ್ಯಕ್ರಮ ಶುರು ಮಾಡೋಕ್ಕೂ ಮುನ್ನ ಲೆಟ್ಸ್ ವೆಲ್ಕಮ್ ನಮ್ಮ ಲವ್ಲಿ ಜಡ್ಜಸ್, ಕ್ರೇಜಿ ಸ್ಟಾರ್, ಕನಸುಗಾರ, ಪ್ರೇಮ ಲೋಕದ ಸರ್ದಾರ ರವಿಚಂದ್ರನ್ ಸರ್, ನಮ್ಮ ಲವ್ ಗುರು. ಹಾಗೆ ನಮ್ಮೆಲ್ಲರ ಪ್ರೀತಿಯ ಅಚ್ಚು ಮೆಚ್ಚಿನ ರಚ್ಚು, ನಮ್ಮ ಡಿಂಪಲ್ ಕ್ವೀನ್ ರಚಿತಾರ. ಓಕೆ, ಈಗ ಈ ಜೊತೆಯಲ್ಲಿ ಪಯಣಕ್ಕೆ ಬರ್ತಾ ಇರುವಂತ ಮುಂದಿನ ಭರ್ಜರಿ ಜೋಡಿ. ಫ್ರೆಂಡ್ಸ್, ನೋಡಕ್ಕೆ ಇವನು ಅಮಾಯಕ, ಆದ್ರೆ ಬುದ್ಧಿಯಲ್ಲಿ ಪ್ರಳಯಾಂತಕ. ಅವನೇ ನಮ್ಮ ಟೆಕ್ನಿಕ್ ಹನುಮಂತ. ಲೆಟ್ಸ್ ವೆಲ್ಕಮ್ ಟೆಕ್ನಿಕ್ ಹನುಮಂತ ಅಂಡ್ ಆಸಿಯಾ ಬೇಗಂ ಏಂಜಲ್. ನಾನು ಆಸಿಯಾ ಬೇಗಂನ ಕರೆದ್ರೆ ನಮ್ಮ ಲಂಬಾಣಿ ಆಸಿಯಾ ಬಂದಿದ್ದಾರೆ. ಸಜ್ಜಿನಿ ಸೈ ಸೇವಾಲಾಲ್. ಸೇವಾಲಾಲ್. ಓಕೆ, ಈಗ ಎಲ್ರು ಬೇರೆ ಊರಿಗೆ ಹೋಗಿ ಬಂದವ್ರೆ. ನೀನು ಊರವ್ರ ತರಾನೇ ಚೇಂಜ್ ಆಗಿ ಬಂದಿದ್ಯಾ. ಓಕೆ, ಎಲ್ಲಿಗೆ ಹೋಗಿದ್ರಿ, ಏನ್ ಮಾಡಿದ್ರಿ? ಅದೆಲ್ಲ ನೀವ್ ನೋಡ್ಬೇಕು. ನಮ್ಮ ಸವನೂರ್ ತಾಲೂಕು, ಹಾವೇರಿ ಜಿಲ್ಲೆ, ಚಿಲ್ಲೂರ್ ಬಡ್ನಿ ತಾಂಡ. ಪ್ಲೇ. ಹನುಮಂತ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡಕ್ ನನಗೂ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಸರಿ, ಹನುಮಂತನ ಮೀಟ್ ಮಾಡೋಣ ಅಂತ ಹಾವೇರಿ ತನಕ ಹೋದೆ. ಆದ್ರೆ ಅಲ್ಲಿಂದ ಚಿಲ್ಲೂರ್ ಬಡ್ನಿಗೆ ಹೇಗಪ್ಪ ಹೋಗೋದು ಅಂತ ಗೊತ್ತೇ ಆಗಿಲ್ಲ. ಅಲ್ಲಿ ಬರ್ತಾ ಇದ್ದಿದ್ದು 2-3 ಬಸ್ಸಸ್ ಅಷ್ಟೇ. ಅದಕ್ಕಂತ ಅಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡ್ತಾ ಇರೋರ್ಗೆಲ್ಲ ಹೋಗಿ ಕೇಳ್ದೆ ಹೇಗ್ ಹೋಗೋದು, ಇಲ್ಲಿಂದ ದಾರಿ ಹೇಗೆ ಅಂತ. ಅವ್ರೊಂದ್ ಬಸ್ ಬರತ್ತೆ, ಅಲ್ಲಿಂದ ಹೋಗಿ ಅಂತ ಹೇಳಿದ್ರು. ಊರ್ ತನಕ ಬಂದೆ. ಆದ್ರೆ ಊರ್ ಹೊಲ್ಗಡೆ ಹೇಗ್ ಹೋಗೋದು ಅಂತ ಹನುಮಂತ ಕಾಲ್ ಮಾಡ್ಬಿಟ್ಟು, ಬಾ ಹನುಮಂತ ನಂಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ನಮ್ ಸರ್ ಬಂದೇ ಇಲ್ಲ ನನ್ನ ಕರ್ಕೊಂಡು ಹೋಗಕ್ಕೆ. ಚೆನ್ನಾಗಿದ್ದೀರಾ? ನಾನ್ ಚಿನ್ನೂರ್ ಬಟ್ನಿ, ಹನುಮಂತ ಊರಿದೆ ಅಲ್ವಾ, ಅಲ್ಲಿ ಹೋಗ್ತಾ ಇದ್ದೀನಿ. ನೀವು ಬರ್ತಿದ್ದೀರಾ? ಹೌದಾ? ಸರಿ ಸರಿ, ಆಯ್ತು, ಹೋಗೋಣ. ನಾನು ಹನುಮಂತ ಮೀಟ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಹೋಗೋಣ. ಸರಿ. ಇಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲಿ. ನಮ್ಮೂರ್ ಚೆನ್ನಾಗೈತಿ. ಚೆನ್ನಾಗಿದೆ. ಹೋಗ್ತೀನಿ. ಬಾಯ್. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು.
ಯಾಕ್ ಬಂದಿಲ್ಲ ನನ್ busy ಮಾಡಕ್ಕೆ? ನೀ ಬರ್ತಿ ಅಂತ ಗೊತ್ತಿತ್ತು ನನಗೆ ಕೇಳಕಂತ. ಎಷ್ಟು ಸುಸ್ತಾಯ್ತು ಗೊತ್ತಾ ಮನೆ ಕಷ್ಟದಲ್ಲಿ. ಅಯ್ಯಯ್ಯ ಏನ್ ಹೌದಾ ಚೆನ್ನಾಗಿದ್ದೀರಾ? ಬ್ಯಾಗ್ ತೆಗಿ ಒಜ್ಜಾಗಿದ್ದೀನಿ. ನಡಿ ಅವು ಬರ್ತಾಳೆ ದೃಷ್ಟಿ ತೆಗಿತಾಳ. ಬಾ ಬಾ ನಾನ್ ಬಂದಿದ ತಕ್ಷಣ ಹನುಮಂತು ಸರಿ ಕುರಿ ಕಾಯಕ್ ಹೋಗ್ಬೇಕು ಇವಾಗ ಬಾಬಾ ಅಂತ ಕರ್ಕೊಂಡೇ ಹೋಗ್ಬಿಟ್ಟ ನನ್ನ. ಸರಿ ಹೋದೆ ಅವನ ಜೊತೆ ಹೋಗ್ತಾ ಇದೀನಿ ನಡ್ಕೊಂಡು ಹೋಗ್ತಾನೆ ಇದೀವಿ ಅಷ್ಟು ದೂರ. ಹನುಮಂತು ನೀನ್ ಯಾವಾಗಿಂದ ಆಯ್ತಾ ಕುರಿ ಎಲ್ಲ ಮೇಯ್ಸಕ್ ಸ್ಟಾರ್ಟ್ ಮಾಡ್ದೆ? 5ನೇ ಕ್ಲಾಸ್ ಸಾಲಿ ಬಿಟ್ಟು ಅವಾಗಿಂದ ಕುರಿ ಕಾಯಕ ಬರಾಕತ್ತೆ. ಓ ಯಾರಿಗಾದ್ರೂ ಹೆಸರಿಟ್ಟಿದ್ಯಾ? ನಿನ್ ಫೇವ್ರೇಟ್ ಯಾವ್ದಾದ್ರು ಇದಾರಾ? ಜಲಗಿರಿಗೆ ಬುಟ್ಗೇರಿಗೆ. ಹಂಗಂದ್ರೆ ಜಲಗಿರಿಗೆ ಅಂದ್ರೆ ನಿಂತರ ಬುಟ್ಗೇರಿಗೆ ಅಂದ್ರೆ ನಂತ. ಆಮೇಲೆ ನಿಂಗ್ ಹಾಲು ಕುಡಿಸ್ತೀನಿ ಬಾ ಅಂತ ಕರ್ಕೊಂಡ್ ಹೋದ. ನನ್ ಹಾಲೇ ಕುಡಿಯಲ್ಲ. ಕರ್ಕೊಂಡ್ ಹೋಗ್ಬಿಟ್ಟು ಊಟಲ್ಲ ಮರಗೆ ಹಾಲ ಸ್ವಲ್ಪ ಕುಡಿ. ಸಾಕು ಹಂಗೆ ಇಂತ ಹಾಲು ಸಿಗ್ಬೇಕಂದ್ರೆ ಪುಣ್ಯ ಮಾಡಿ ಬಾನಿ ನಾಟಕ ಮಾಡ್ಬೇಡ ಕುಡಿ. ಕುಡಿ 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 ಹೋಗ್ಬೇಡ ಕುಡಿ. ಹೆಂಗೋ ಪಾಪ ಹನುಮಂತಗೋಸ್ಕರ ಹೆಂಗೋ ಟ್ರೈ ಮಾಡಿದೆ. ಚೆನ್ನಾಗಿತ್ತು, ಪರವಾಗಿಲ್ಲ. ಆಂಟಿನ ಫಸ್ಟ್ ಟೈಮ್ ನಾನು ಸೆಟಲ್ ನೋಡಿದಾಗ ಅವರು ಟ್ರೆಡಿಷ್ನಲ್ ವೇರ್ನ ನೋಡಿದ ತಕ್ಷಣ ಸಖತ್ ಅಟ್ರಾಕ್ಟಿವ್ ಆಗಿರ್ತಾ ಇತ್ತು. ಮನೆಗೆ ಬಂದಾಗ ಆಂಟಿಗೆ ಹೋಗಿ ಕೇಳಿದೆ, ಆಂಟಿ ನನಗೆ ಈ ಥರ ಹಾಕೊಬೇಕು ಅಂತ ಅನಿಸ್ತಿದೆ, ನೀವು ಟೈರ್ನ ಪ್ಲೀಸ್ ನನಗೂ ಹಾಕ್ತೀರಾ ಅಂತ. ಆಂಟಿ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಫುಲ್ ನನ್ನ ರೆಡಿ ಮಾಡಿಬಿಟ್ರು. ಹನುಮಂತು ತಡಿಬೇ ಟಿವಿ ನೋಡಕತ್ತೀನಿ. ಹನುಮಂತು ಇಲ್ಲಿ ನೋಡು ಒಂದ್ ನಿಮಿಷ. ಬಾರಿ ಕಾಣಕತ್ತಿಲ್ಲ ಬೇ. ಹೆಂಗ್ ಕಾಣಿಸ್ತಿದೆ? ಯಾರು ಹಾಕಿದ್ರೆ? ಆಂಟಿ ಹಾಕಿದ್ದು. ಹೆಂಗ್ ಕಾಣಿಸ್ತಿದೆ? ಸೂಪರ್. ಒಜ್ಜಾಗುಲು ವಾರ ಇದೆ. ಅದೇನ್ ಚೆನ್ನಾಗ್ ಕಾಣಿಸ್ತಿದ್ದೀನಾ? ಗಿಚ್ಚಿ ಗಿಲಿ ಬಾರಿ ಕಾಣಕತ್ತಿ. ನಿಂಗೋಸ್ಕರನೇ ಹಾಕೊಂಡಿರೋದು. ನಮ್ಮ ಅಪ್ಪಾಜಿ ನೋಡಿದ್ರಾ? ಇಲ್ಲ. ಬಾ ನಮ್ಮ ಅಪ್ಪಾಜಿ ನೋಡಿದ್ರೆ ಇನ್ನೂ ಖುಷಿ ಆಗ್ಬಿಡ್ತಾರ. ನಮ್ಮ ಹತ್ರ ಕಾಣಕತ್ತಿ ಬಾ. ಏನ್ ಚಂದಾಗಿದ್ವಿ ಏನ್ ಚಂದಾಗಿದ್ವಾ ಯಾರು ತೋಡ್ಸಿದ್ರಲ್ಲ ಅವ ಅಂಟಿ ಹಾಕಿದ್ದು ಬಾ ಚಲೋ ಆಗಿದ್ವಾ ದೇವತಿ ಕಣ್ಣಂಗ್ ಕಾಂತಿ ನೋಡ ತಾಯಿ ಚಲೋ ಆಗೈತಿವಾ. ಬಾ ನಮ್ಮವನ ಹತ್ರ ತೋರಿಸ್ತೀನಿ ಬಾ. ನಮ್ಮವ ಹಾಕಾಳಂದೆಲ್ಲ ಈಗ ಹೇಳಿ. ಭಾರಿ ಕಾರ್ಯಕ್ರಮ ಭಾರಿ ಕರೆಕ್ಟ್ ಹೇಳಿ. ಭಾರಿ ಚೆನ್ನಾಗಿ ಕಾಣಕತ್ತೀವ. ಏನ್ ಮಾಡ್ತಾ ಇದ್ದೀರಾ? ರೊಟ್ಟಿ ಮಾಡ್ತೀನ್ವಾ ಇವ. ಸ್ಟವ್ ಯೂಸ್ ಮಾಡಲ್ವಾ? ನಮ್ಗೆ ಸಜ್ಜಾಗಂಗಿಲ್ವಾ? ಕುಂಗಿ ಮೇಲೆ ಮಾಡಿ ರೂಢಿ. ಆಂಟಿ ಹೆಲ್ಪ್ ಮಾಡ್ಬೇಕಾ? ನೀನು ಮದುವೆ ಮಾಡ್ಕೊಳ ಪುಣ್ಯ ಮಾಡಿರ್ತಾನ. ರೊಟ್ಟಿ ಮಾಡ್ಕೊಡಂದ್ರೆ ಮುಗಿದೋತ. ನೀ ಮಾಡಿಕೊಡದ್ರಾಗ ಅವನು ತಿಂದು ಹೋಗ್ಬೇಕಂದ್ರೆ ಹನುಮಂತ ನಿಮ್ಗೆ ಏನಾದ್ರು ಕೊಟ್ಟಿದ್ದಾನ ಇದುವರೆಗೂ ಗಿಫ್ಟ್ ಆಗಿ? ಗಿಫ್ಟ್ ಚೈನಾ ಮುಕ್ತಿ ಕೊಡ್ಸ್ಯಾನ. ಹೌದಾ? ಚೈನಾ ಕೊಡ್ಸ್ಯಾನ. ಹೌದಾ? ಪ್ರೌಡ್ ಆಫ್ ಯು ಹನುಮಂತು. ಆಂಟಿನ ಚೆನ್ನಾಗಿ ನೋಡ್ಕೊ. ಏನಾದ್ರು ತರಲೆ ಮಾಡಿದೆ ನಂಗೆ ಹೇಳಿ ಆಯ್ತಾ? ಹೆಂಗೋ ಇವನ್ ಮೆಂಟ್ರಲ್ಲ ನೀನು ಮೆಂಟಲ್. ಸರಿ ರೊಟ್ಟಿ ಆಯ್ತಾ? ನಿನ್ ಕೈಯಲ್ಲಿ ಇಷ್ಟೇ ಆಗದ್ ಬಿಡು. ಬಾ ಚಟ್ನಿ ಮಾಡೋಣ ಅಂದ್ರು. ಚಟ್ನಿ
ಈಸಿಯಾಗಿ ಮಾಡ್ಬಿಡ್ತೀನಿ ಅಂತ ಅಂದ್ಕೊಂಡೆ. ಯಾಕಂದರೆ ಚಟ್ನಿ ಮಾಡೋದೇ ಮಿಕ್ಸಿಯಲ್ಲಲ್ವಾ. ಆಂಟಿ ಇಲ್ಲ ಇಷ್ಟು ದೊಡ್ಡ ಕಲ್ಲ ಹತ್ರ ಕರ್ಕೊಂಡು ಹೋಗ್ಬಿಟ್ರು. ಈ ಕಲ್ಲಲ್ಲಿ ಏನಪ್ಪ ಮಾಡೋದು ಅಂತ ನೋಡ್ರೆ ಇದಲ್ಲೇ ನಾವು ಮಾಡೋದು ಚಟ್ನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಆಂಟಿ ಜೊತೆ ಹಿಂಗೆ ರುಬ್ತಾ ಇದ್ದೀನಿ. ಫುಲ್ ಘಾಟ್ ಆಗ್ತಾ ಇತ್ತು. ಕಲ್ಕೋಬೇಕು, ಕಲ್ಕೊಂಡ್ರ ಎಲ್ಲ ಹೊಟ್ಟಿಗೆ ಸಿಗೋದು. ಕಷ್ಟ ಪಡಿಲಿಕ್ರೆ ಯಾರು ಸಿಗಂಗಿಲ್ಲ. ಎಷ್ಟು ಭಾರ ಇದೆ, ಆಗ್ತಾನೆ ಇಲ್ಲ ಮಾಡಕ್ಕೆ. ನಾವು ಬರೀ ಇದು ಹಂಗ ರುಬ್ಬಿ ತಿಂತೀವಿ ನೋಡಿ ಯಾವಾಗಲೂ. ಘಾಟು. ಹನುಮಂತಾಗಿ ಇವಾಗ ಮದ್ವೆ ಮಾಡ್ಕೊಂಡ್ ಬರ್ತಾರಲ್ಲ, ಅವರೆಲ್ಲ ಹಿಂಗ್ ಮಾಡ್ಬೇಕಾ? ಮಾಡಬೇಕು, ಮತ್ತೆ ಮಾಡ್ಲಿಕ್ರ ಮಧ್ಯಾಹ್ನ ಹೆಂಗ್ ನಡಿಬೇಕು. ಅವ್ರು ಮಾಡಲ್ಲ ಅಂದ್ರೆ ಮಾಡ್ಲಿಕ್ರ ಅವ್ರಿಗೇನು ಹೊಟ್ಟಿಗೇನು ಸಿಗಂಗಿಲ್ಲ. ನಾ ಇರಲ್ಲಿ ಮಠ ಮಾಡ್ಕೊಡ್ತೀನಿ. ಈಗ ನಾನು ಕೈಯಾಗ ಕಲ್ಕೊಂಡ್ರೆ ಅವ್ರು ಉಣ್ತಾರೆವ, ಇದಕ್ರೆ ಏನು ತಿಂತಾರ ಅಂತ ತಿಳ್ಕೊ. ಅವ್ರು ಸಿಟಿಗೆ ಹೋಗೋಣ ಅಂತಂದ್ರೆ ಏನ್ ಮಾಡ್ತೀರಾ? ಸಿಟಿಗೆ ಹೋದ್ರ ಏನು ಹೋಗ್ತಾರ ಮಿಕ್ಸರ್ ಹಾಕೊಂಡು ತಿಂತಾರ. ನಾನು ಮಾತ್ರ ಹಳ್ಳಿ ಆಗಿದೆ ನೋಡಿ. ಆಮೇಲೆ ನಂಗೆ ಹನುಮಂತ ಪ್ಲೀಸ್ ನಿಮ್ಮ ಊರಲ್ಲಿ ಯಾವ್ದಾದ್ರು ಸ್ಪೆಷಲ್ ಆಗಿರೋ, ನಿನಗೆ ಸ್ಪೆಷಲ್ ಆಗಿರೋ ಪ್ಲೇಸಿಗೆ ಕರ್ಕೊಂಡು ಹೋಗು ಅಂತ ಹೇಳಿದೆ. ತೋರ್ಸ್ದ ಅವನು ಇನ್ಸ್ಪೈರ್ ಆಗಿರೋ ದೇವ್ರನ್ನ. ಇದೇ ನಮ್ಮ ಶ್ರೀನಿವಾಸ ಸಿರಿಪುಜಾರ ಗದ್ದಿಗೆ. ಇವರೇನಾ ನಿಮ್ಮ ಇನ್ಸ್ಪಿರೇಷನ್? ಇವರೇ ಅಂದರೆ ನಾನು ಫಸ್ಟಿಗೆ ಸರಿಗಮಪ ಬಂದಾಗ ನಮ್ಮ ಸಿರಿಪಜ್ಜರ ಹಾಡುಗಳನ್ನ ಹಾಡಿ ಇವತ್ತು ಇಲ್ಲಿ ಬಂದಿನಂದ್ರೆ ಅವ್ರ ಅಜ್ಜರ ಆಶೀರ್ವಾದ ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ. ಅದಾದ್ಮೇಲೆ ಮಕ್ಕಳ ಜೊತೆ ಸ್ವಲ್ಪ ಡಾನ್ಸ್ ಮಾಡಿದೆ. ಒಂದ್ ದಿವಸ ಬಂದಿದ್ರು ಇಷ್ಟೊಂದು ಎಲ್ಲಾರ ಜೊತೆ ಅಟ್ಯಾಚ್ ಆಗ್ತೀನಿ ಅಂತ ಅಂದ್ಕೊಂಡೇ ಇದ್ದಿಲ್ಲ. ಒಂಥರ ಅವ್ರಿಗೆ ಬಾಯ್ ಹೇಳಕ್ಕೆ ಒಂಥರ ಅನಿಸ್ತಿತ್ತು. ಆದರೆ ಬರಲೇಬೇಕಾಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಆದರೆ ತಿರ್ಗಾ ಬರಬೇಕು ಅಂತ ನಾನು ಸಖತ್ ಪ್ರೇ ಮಾಡ್ಕೊತ ಇದ್ದೀನಿ, ಹೇಗಾದರೂ ಮಾಡಿ ತಿರ್ಗಾ ಬರ್ತಾನೆ ಇರಬೇಕು ಇಲ್ಲಿ ಅಂತ. ಅವ್ರಿಗೆ ಕೊನೆದಾಗ ಬಾಯ್ ಹೇಳಿಬಿಟ್ಟು ನಾನು ವಾಪಸ್ ಮನೆಗೆ ಹೊರಟೆ. ಪ್ರಾಪರ್ ಮಣ್ಣಿನ ಕತೆ ಇದು. ಕುರಿ ಕೂಗೋ ಸದ್ದು, ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹವಾ ಇವತ್ತು ನಾವು ನೋಡಿದ್ವಿ. ಏನಮ್ಮ ಹೇಗಿತ್ತು? ಆಕ್ಚುಲಿ ನಾವು ಯಾವತ್ತೂ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಇವಾಗೆಲ್ಲ ಆಬ್ವಿಯಸ್ಲಿ ಅಪ್ಗ್ರೇಡ್ ಆಗಿರ್ತಾರೆ, ಕಲ್ಲೆಲ್ಲ ಯೂಸ್ ಮಾಡಲ್ಲ, ಮಿಕ್ಸಿ ಯೂಸ್ ಮಾಡ್ತಾರೆ, ಸ್ಟವ್ ಯೂಸ್ ಮಾಡ್ತಾರೆ ಅಂತಾನೆ ಅಂದ್ಕೊಂಡು ಅಲ್ಲಿ ಹೋಗಿದ್ದೆ. ನೋಡ್ರೆ ಅವ್ರು ಆಕ್ಚುಲಿ ಏನು ಯೂಸ್ ಮಾಡಲ್ಲ. ತುಂಬಾ ಕಷ್ಟ ಆಕ್ಚುಲಿ ಇರಕ್ಕೆ. ಆದ್ರೆ ಅವ್ರಿಗೆ ಆ ಥರನೇ ಜೀವನ ಇಷ್ಟ ಅಂತ ಹೇಳ್ತಾರೆ. ಎಲ್ರು ಜೊತೆಗಿರ್ತಾರೆ. ಅವ್ರು ಬಂದು ಮಾತಾಡ್ತಾ ಇದ್ದಾಗ ಎಲ್ರು ಹನುಮಂತ ರಿಲೇಟಿವ್ಸ್ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಎಲ್ರು ಅಕ್ಕಪಕ್ಕ ಇರೋರ್ ಮನೆ ಅಷ್ಟು ಚೆನ್ನಾಗಿರ್ತಾರೆ. ಎಲ್ರು ನೋಡಕ್ಕೆ ಒಂಥರ ಖುಷಿ ಅನ್ಸುತ್ತೆ. ಈಗ ರವಿ ಸರ್ ನೇರವಾಗಿ ಕೇಳ್ತೀನಿ ನಿಮ್ಮನ್ನೇ, ಈ ಒಂದು ಬ್ಯೂಟಿಫುಲ್ ಜರ್ನಿ ಹನುಮಂತಂಗೆ ಹೋಗೋ ಬಿಲ್ಡಪ್ಪೇ ಚೆನ್ನಾಗಿತ್ತು ಬಿಡ. ನೀನು ಹುಡ್ಕೊಂಬರೋದೇ ಒಂದು ದೊಡ್ಡ ಕತೆ ಅಲ್ವಾ? ಬಟ್ ನೀವೆಲ್ಲ ಅಷ್ಟು ಜನ ಹೋಗಿ ಎಲ್ಲರೂ ಒಂದು ಪದ ಚೆನ್ನಾಗಿ ಬಳಸ್ತಾ ಇದ್ದೀರಾ. ಅಲ್ಲಿ ಎಷ್ಟು ಕಷ್ಟ ಜೀವನ ಮಾಡೋದು, ಅದು ಎಷ್ಟು ಕಷ್ಟ ಅಷ್ಟು ಕಷ್ಟ ಅಂತ. ಅದು ಯಾವುದು ಕಷ್ಟ ಅಲ್ಲ, ಅವರೆಲ್ಲ ಅದನ್ನ ಚೆನ್ನಾಗಿ ನೀಟಾಗಿ ಪಳಗಿರೋದು ಅವ್ರಿಗೆ ಕಷ್ಟ ಅಲ್ಲ, ಅದು ಕಷ್ಟ ಇರೋದು ನಿಮಗೆ. ಅವ್ರು ಅಷ್ಟು ಕೆಲಸ ಅದು ಡೈಲಿ ಮಾಡ್ತಾ ಇರ್ತಾರೆ, ಬಟ್ ಅಷ್ಟೇ ಪ್ರೀತಿಯಿಂದ ಮಾಡ್ತಾರೆ, ಅಷ್ಟೇ ಆರಾಮಾಗಿ ಮಾಡ್ತಾರೆ. ಯಾಕಂದ್ರೆ ಮೈಂಡ್ ಇಸ್ ಪ್ರಿಪೇರ್ ಟು ವರ್ಕ್, ವೇರಸ್ ನಿಮ್ಮ ಮೈಂಡ್ಸ್ ಯಾವುದು ಪ್ರಿಪೇರ್ಡ್ ಇಲ್ಲ ವರ್ಕ್ ಮಾಡೋದಕ್ಕೆ. ಅದೇ ನಿಮ್ಮ ಸಿಟಿನಲ್ಲಿ ಇರೋರ್ಗೂ ಅವ್ರಿಗೂ ಇರೋ ವ್ಯತ್ಯಾಸ. ಮನಸ್ಸಿದ್ರೆ ಸುಲಭ, ಏನ್ ಬೇಕಾದ್ರೆ ಮಾಡ್ಬೋದು ಅನ್ನೋದು ಒಂದು ಅರ್ಥ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಅಂಡ್ ರಚ್ಚು. ಐ ಥಿಂಕ್ ನಮ್ಮ ಯಶು ತರ ಆಸ್ಯ ಕೂಡ ಸಂಪೂರ್ಣವಾಗಿ ಅವನ ಲೈಫ್ ಸ್ಟೈಲ್ನ ಒಂದು ಇಡೀ ದಿನ ಅವರ ಮನೆಯವ್ರ ಜೊತೆ ಇದ್ದು. ಇನ್ನೊಂದೇನು ಖುಷಿ ಅಂದ್ರೆ ಬಟ್ಟೆ ಹಾಕೊಂಡಿದ್ದೆಲ್ಲ ಕಂಪ್ಲೀಟ್ ಆಗಿ ಜ್ಯುವೆಲ್ರಿ, ಆಕ್ಸೆಸರೀಸು. ಆಸ್ಯ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿ ಹೋಲ್ ಗೆಟಪ್ ಅಲ್ಲಿ. ಥ್ಯಾಂಕ್ ಯು ಸೊ ಮಚ್. ಇವಾಗ್ಲೂ ಹೇಳ್ತೀನಿ, ಅವ್ರ ತಂದೆ ನಿಮ್ಗೆ ಕಾಂಪ್ಲಿಮೆಂಟ್ ಮಾಡಿದ್ರು, ನಮ್ಗೆ ಎಲ್ರಿಗೂ ಅನ್ಸ್ತು. ಬಟ್ ನನಗಂತೂ ಪರ್ಸನಲ್ ಆಗಿ ಅನ್ಸ್ತು, ತುಂಬಾ ಮುದ್ದಾಗಿ ಕಾಣಿಸ್ತಿದ್ರಿ ನೀವು. ಥ್ಯಾಂಕ್ ಯು ಸೊ ಮಚ್. ಬಟ್ ಹೇಗಿತ್ತು ಅವರ ಜೀವನ? ನೀವು ಒಂದು ದಿನ ಆತರ ಜೀವಿಸಿದಾಗ ಹೆಂಗ್ ಅನ್ಸ್ತು? ಅಲ್ಲಿ ಆಕ್ಚುಲಿ ಎಂಡ್ ಆಫ್ ದ ಡೇ ಬರೋವಾಗ ಆಂಟಿಗೆ ಇಷ್ಟನೇ ಇದ್ದಿಲ್ಲ ವಾಪಸ್ ಕಳ್ಸಕ್ಕೆ.
ಇಲ್ಲೇ ಇರ್ಬೋದಲ್ವಾ, ಸ್ಟೇ ಮಾಡ್ಕೊಂಡು ಸ್ವಲ್ಪ ದಿವಸ ಆದ್ಮೇಲೆ ಹೋಗ್ಬೋದಲ್ವಾ, ಯಾಕೆ ಹೋಗ್ತಿದ್ಯಾ ಆ ಥರ ಅವ್ರು ಎಷ್ಟು ಬೇಗ ಕ್ಲೋಸ್ ಆಗ್ಬಿಡ್ತಾರೆ. ಇಲ್ಲಿ ಮನೆ ಪಕ್ಕ ಇದ್ರೂ ಮಾತಾಡಲ್ಲ ಎಷ್ಟೊಂದ್ಸಲಿ ಎಷ್ಟೊಂದ್ ಜನ, ಆದ್ರೆ ಅಲ್ಲೆಲ್ಲ ಎಲ್ರೂ ಬಂದು ಮಾತಾಡ್ಸ್ತಾ ಇದ್ರು. ಮತ್ತೆ ಆಂಟಿ ಸ್ಪೆಷಲಿ ಆಂಟಿ ವೇರ್ ಮಾಡ್ಕೊಳೋದು ಆಂಟಿ ಕೇಳ್ತಾ ಇದ್ದ, ಆಂಟಿ ನೀವು ಎವ್ರಿ ಟೈಮ್ ಹಾಕೊಂತೀರಲ್ವಾ, ಕಷ್ಟ ಆಗಲ್ವಾ ಅಂತ. ಅವರು ಮದ್ವೆ ಆಗಿದ್ದ ದಿವಸದಿಂದಾನೇ ಅದು ಹಾಕೊಂತಾ ಇದಾರಂತೆ. ಅದ್ ಹಾಕೊಂಡೇ ಕೆಲಸ ಮಾಡೋದು ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಮತ್ತೆ ಅವ್ರಿಗೆ ಇಷ್ಟನೇ ಅಂತೆ, ಅವರು ನಾನು ಚೆನ್ನಾಗಿ ಕಾಣಿಸ್ತೀನಲ್ವಾ ಇದರಲ್ಲಿ ಅಂತ ಹೇಳ್ತಾರೆ. ಆ್ಯಂಡ್ ನನಗೆ ಯಾವಾಗಲೂ ಹಾಸ್ಯ ಬಗ್ಗೆ ಏನು ಇಷ್ಟ ಅಂದ್ರೆ, ಹಾಸ್ಯ ತುಂಬ ಎಫರ್ಟ್ ಆಗ್ತಾರೆ ಅವನನ್ನು ಖುಷಿ ಪಡಿಸೋದಕ್ಕೆ. ಆ ಎಫರ್ಟ್ ಇದೆ ಗೊತ್ತಾ, ಅವನಿಗೆ ಹರ್ಟ್ ಮಾಡ್ದೇನೆ ಅವನನ್ನು ಖುಷಿಯಾಗಿಡ್ಸೋದು. ದಟ್ ಈಸ್ ವೆರಿ ಗುಡ್. ಯಾ, ಇಟ್ಸ್ ಅ ವಂಡರ್ಫುಲ್ ಆಟಿಟ್ಯೂಡ್ ಅದು. ಈಗ ಹನುಮಂತ, ಸರ್ ಆಸೆ ನೋಡು ಹೆಂಗಿದ್ದಾರೆ ಅಂತ ನೋಡಕ್ಕೆ. ಚೆನ್ನಾಗಿ ಕಾಣತ್ತಳ್ರಿ. ನಿಮ್ಮ ಲಮಾಣಿ ವೇಷ ಹಾಕೊಂಡು ಮಿಣಿಮಿಣ ಅಂತ ಮಿಂಚ್ತಾ ಇದಾರಲ್ಲ, ಅವ್ರಿಗೋಸ್ಕರ ಒಂದು ಪದ ಹೇಳೋಚನ. ಅವಳು ಹೇಳ್ತಾರೆ ಸರ್, ಲಂಬಾಣಿ ಪದ ಹೇಳ್ತಾರೆ. ಎಲ್ಲಿ ಕಲ್ತು ಬಿಟ್ಟಿಯನಮ್ಮ? ಎರಡ್ ಲೈನ್ ಬಿಡ್ಕೋ. ಜೈ ಸೇವಾಲಾಲ್. ಜೈ ಸೇವಾಲಾಲ್. भजुरे राम राम दुनिया की मन काय काम हे रामा. भजुरे राम राम दुनिया के मन काय काम. राम भी तोई रे रहीम भी तोई रे, राम भी तोई रे रहीम भी तोई रे. जगेरो सेवा भाया तोई भाया, दुनिया ती मन काई कामा. अरे राम भजुरे सेवा तारो नाम नामा, दुनिया ती मन काई कामा. ಹಾಡಿ ಚೆನ್ನಾಗಿದೆ. ಇಬ್ರು ಸೇರಿ ಆ ಲಮಣಿ ಡಾನ್ಸ್ ಮಾಡ್ಬಿಟ್ರೆ ಕಣ್ಣಿಗೆ ಹಬ್ಬನೋ ಹಬ್ಬ. ಮ್ಯೂಸಿಕ್. ಹನುಮಂತ, ಸರ್ ಫಸ್ಟ್ ಟೈಮು ಹುಡುಗಿ ನಿಮ್ ಮನೆಗೆ ಬಂದಿದ್ದಾಳೆ, ಆತಿಥ್ಯವನ್ನು ಕೊಟ್ಟಿದ್ರಿ. ಅವ್ರು ಹೋದ್ಮೇಲೆ ಊರ್ನವರೆಲ್ಲ ಏನ್ ಮಾತಾಡಿದ್ರು? ಭಾರಿ ಚೆನ್ನಾಗಿತ್ರಿ. ನಮ್ಮ ಹುಡುಗರೆಲ್ಲ ಈಗ ನೋಡಿ ಫುಲ್ ಚುಚ್ಚಾಪ್ ಆಗ್ಬಿಟ್ಟಾರ. ಇದ್ರಿಗೂ ಚುಚ್ಚಾಪ್ ಆನ್ ಆಗಲ್ಲ ಅವ್ರದ್ದು. ಅಣ್ಣ ನಿನ್ನ ಹುಡುಗಿ ಖತರ್ನಾಕ್ ಅದಾಳ ಅಣ್ಣ ಹಂಗೆಲ್ಲ ಅಂದ್ರು. ಅದಕ್ಕಂದೆ ನಮ್ಮ ಹುಡುಗಿ ಅಲ್ಪ ಅದು ಬಾಡಿಗೆ ಹುಡುಗಿ, ಅದು ಬಾಡಿಗೆ ಹುಡುಗಿ, ಶೂಟಿಂಗ್ ಹುಡುಗಿ ಅದು ಬಂದಿದ್ದಾಳೆ ಅಂತ ಹೇಳಿದೆ ಸರ್. ಭಾಳ ಖುಷಿಯಾಗಿದ್ದಾರೆ ನಮ್ಮ ಊರಲ್ಲಿ ಜನ. ನೋಡಪ್ಪ, ಒಟ್ಟಲ್ಲಿ ನಮ್ಮ ಆಸೆನ ಈಡೇರಿಸಿದ್ಯಾ. ಅಂದ್ರೆ ಆಸೆಯ ನಾನು ಕುರಿ ಮೇಯ್ಸಕ್ ಹೋಗ್ಬೇಕು, ಕರ್ಕೊಂಡು ಹೋಗ್ತೀಯಾ ಅಂತ ಹೇಳಿದ್ರು, ಹೋಗಿದ್ದಾರೆ ಪಾಪ. ಆ ಕುರಿಗಳಂತೂ ಹಬ್ಬನೋ ಹಬ್ಬ ಅಲ್ವಾ. ಈಗ ಕುರಿ ಮೇಯಿಸೋದು ಅಭ್ಯಾಸ ಮಾಡಿಸ್ತೀವಿ ನಾವು ವೇದಿಕೆ ಮೇಲೆ. ನಮ್ಮೆಲ್ಲ ಕುರಿಗಳು ಇಲ್ಲಿದ್ದಾರೆ. ಕುರಿಗಳಿಗೆ ಸಾರ್, ಕುರಿಗಳು ಬರ್ರಿ. ಈಗ ನಮ್ಮ ಕುರಿಗಳು ಯಾರ ಮಾತು ಕೇಳಲ್ಲ, ಅದು ಒಂದೊಂದ್ ಕಡೆ ಹೋಗುತ್ತೆ. ನೀನು ಅಡ್ರ್ ಬ್ಯಾಗ್ರ್ ಏನಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಂಟ್ರೋಲ್ ಮಾಡ್ಕೋ. ರೆಡಿ, ಸ್ಟಾರ್ಟ್. ಹಂಗೆ 4 ಕಾಲು ನಡ್ಕೊಂಡು ಹೋಗತ್ತಾ? ಸರಿ, ಇದೇ ನಿಮ್ಗೆ ಚೌಕಟ್ಟು. ಕುರಿ ನಿದ್ದೆ ಮಾಡ್ತಾ ಇದೆ. ನೋಡು, ಹಂಗಲ್ಲ. ಈಗ ನಿನ್ ಕೈಯಲ್ಲಿ ಆಗಿಲ್ಲ. ಇದೇ ನೋಡು, ನಮ್ಮ ಹನುಮಂತ ಹೋಗ್ತಾನೆ. ನಮ್ಮ ಮಗಂದು ಎಲ್ಲ ಕುರಿಗಳು. ಸ್ಟಾರ್ಟ್.
ಒಟ್ಟಿನಲ್ಲಿ ಹನುಮಂತ ಒಂದು ವಿಭಿನ್ನವಾದಂತ ಒಂದು ಸಂಸ್ಕೃತಿ, Thank you, sir. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು. ನಮ್ಮ ಆಸೆಯಾಗೆ ಅದೇ ರೀತಿ ಒಂದು ಹೆಸರಿಡ್ಬೇಕು. ಯಾವ ಹೆಸರಿಡ್ತೀವಿ? ಕಮಲಿ ಬಾಯಿ. ಕಮಲಿ ಬಾಯ್. ಚೆನ್ನಾಗಿದೆ ಆಕ್ಚುಲಿ, ನೈಸ್. ಆಸಿಯಾ ಬೇಗಂ ಅಲಿಯಾಸ್ ಕಮಲಿ ಬಾಯ್. ಕಮಲಿ ಬಾಯ್, ಇದೇ ತರ ಖುಷಿಯಾಗಿರಿ. ಆಲ್ ದಿ ವೆರಿ ಬೆಸ್ಟ್. ವೀಕ್ಷಕರೇ, ಮೂರ್ತಿ ಚಿಕ್ಕದಾದರೂ ಇವನ ಕೀರ್ತಿ ದೊಡ್ಡದು. ಹೈಟ್ ಕಮ್ಮಿ ಇದ್ರು ಕೂಡ ಟನ್ಗಟ್ಲೆ ಟ್ಯಾಲೆಂಟ್ ಇರುವಂತ ಹುಡುಗ ನನ್ ಚಿಕ್ಕಪ್ಪ ರಾಕೇಶ. ಚಿಕ್ಕಮಗಳೂರಿನ ಚಿಕ್ಕ ಮಲ್ಲಿಗೆ ಆರೋಹಿ. ಇವರ ಜೊತೆಯಲ್ಲಿ ಜೀವನ ಹೇಗಿತ್ತು ಅಂತ ನೋಡೋಣ. ಸ್ವಾಗತಿಸಿ ನಮ್ಮ ಚಿಕ್ಕಪ್ಪ ರಾಕೇಶ ಹಾಗೂ ಆರೋಹಿ. ಬನ್ನಿ. ನನಗೆ ಒಂದು ಕುತೂಹಲ ಇದೆ. ಅವ್ರು ನಿಮ್ಮೂರು ಬಂದಿರ್ತಾರೆ, ನೀನು ಯಾರ್ಯಾರಿಗೆ ಚಿತ್ರ ಇಟ್ಟಿದೆಯೋ ಅವ್ರನ್ನು ಕೂಡ ಪರಿಚಯ ಮಾಡಿಸಿರ್ತೀಯ. ಎಲ್ರು ಕಾಣೆ ಆಗಿದ್ದಾರೆ. ಅವ್ರು ನೋಡೋ ಆಸೆ ನನಗಿತ್ತಲ್ಲ ಚಿನ್ನ. ನೋಡಮ್ಮ, ಅವನು ಹೆಸರು ಮಾತ್ರ ಚಿಕ್ಕಪ್ಪ, ಇಲ್ಲ ದೊಡ್ಡಪ್ಪ ಇವನು. ನೋಡಿ ಗೊತ್ತಾಗುತ್ತೆ. ಏನ್ ನೋಡಿದ್ರೆ ಗೊತ್ತಾಗುತ್ತೆ? ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಚಿಕ್ಕಪ್ಪನ ದೊಡ್ಡ ಲೈಫ್ ಹೇಗಿದೆ? ಓವರ್ ಟು ಉಡುಪಿ. ಈ ಪ್ಲೇಸ್ ಬಂದ್ಬಿಟ್ಟು ಹುಡೆ. ಉಡುಪಿ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಸಮ್ 14 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ಒಂದು ಲೋಕಲ್ ಬಸ್ನ ಇಟ್ಕೊಂಡು ಬಂದಿದ್ದೀನಿ. ಬಸ್ ಇಟ್ಕೊಂಡು ಬಂದೆ, ಬಟ್ ಆ ದಾರಿಯಲ್ಲಿ ಬರುವಾಗ ಇಟ್ ವಾಸ್ ಲೈಕ್, ಚಿಕ್ಕಮಗಳೂರು ಅಂದ್ರೇ ಗ್ರೀನರಿ, ನನಗೆ ಅಷ್ಟೇ ಗೊತ್ತಿರೋದು. ಬಟ್ ಉಡುಪಿಲಿ ಅಷ್ಟು ಚೆನ್ನಾಗಿ ರೋಡ್ಗಳ ಮಧ್ಯ ತೆಂಗಿನ ಮರಗಳು ಮುಚ್ಕೊಂಡು ವಾಕ್ ಇತ್ತಲ್ಲ, ಇಟ್ ವಾಸ್ ಸೋ ಗುಡ್. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಆ ಮನೆ ಹುಡ್ಕೊಂಡು ಬಂದೆ. ದೆನ್ ನನ್ನ ಮನೆ ಇದೆ, ನಾನು ಅಷ್ಟರೊಳಗೆ ರಾಕಿ ನೋಡಿದೆ. ಹಾಯ್ ರಾಕಿ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ನಿಮ್ಮನ್ನ ನೋಡಕ್ ಬಂದೆ. ಪಿಕಪ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದೆ ತಾನೆ. ನಾನು ನಿಮ್ಗಿನ್ನ ಚಾಲು ಇದ್ದೀನಿ. ನಿಮ್ಮ ತಂಗಿ ಹತ್ರ ಲೊಕೇಶನ್ ಕಳ್ಸ್ಕೊಂಡು ಬಂದಿದ್ದೀನಿ. ಸರ್ಪ್ರೈಸ್ ವಿಸಿಟ್ ನಿಮ್ಗೆ. ಒಳಗಡೆ ಬಂದಾಗ ರಾಕಿ ಅವ್ರ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ನನಗೆ. ಹಾಯ್ ಆಂಟಿ. ಹಾಯ್, ಹೇಗಿದ್ದೀರಾ? ಹಾಯ್ ಆಂಟಿ. ನಾನು ಚೆನ್ನಾಗಿದ್ದೀನಿ ಆಂಟಿ, ನೀವು ಹೇಗಿದ್ದೀರಾ? ಹೇಗಿದ್ದೀರಾ? ಹಾಯ್. ಸಹಿ ಆಗ್ತಾ ಇದೆ ನಾನು ಮಾತಾಡೋಕ್ಕೆ. ರಾಖಿ ಬಗ್ಗೆ ಹೇಳಿದಾಗ ಅವರು ನೆಗೆಟಿವ್ ಹುಡ್ಕಕ್ಕಲ್ಲಿ ಏನೂ ಇಲ್ಲ, ಪಾಸಿಟಿವ್ನ ಹೇಳಕ್ ಆಗದೆ ಇರೋಷ್ಟು ಇದೆ. ನಿಮ್ಮಿಬ್ರು ಜಗಳ ಆಡಿದಾಗ ಅಣ್ಣರೇ ಹೊಡೆಯೋದು ಜಾಸ್ತಿ. ನಿಮ್ಮಿಬ್ರು ಜಾಸ್ತಿ ಸುಳ್ಳು ಹೇಳೋದು ಯಾರು? ಇಲ್ಲ, ಅವನು ಹೇಳಲ್ಲ ಸುಳ್ಳು, ನಾನೇ ಸ್ವಲ್ಪ ಹೇಳ್ಬೋದು ಅಷ್ಟೇ. ನಿಮ್ಗೆ ಇಷ್ಟ ಆಗದೆ ಇರೋದು ಒಂದು ವಿಷಯ ಅಂದ್ರೆ ರಾಖಿಲಿ ಅದು ಯಾವ್ದು? ಚಿಡಾಯಿಸೋದು ಜಾಸ್ತಿ. ಎಂತಾದ್ರೂ ನಿಮಗೆ ಚಿಡಾಯಿಸೋದು? ತುಂಬಾ ಚಿಡಾಯಿಸ್ತಾನೆ. ನೀ ದಪ್ಪ ಆಗಿದ್ಯಾ, ಮುಂಚೆ ಸಪರ ಇದೆ, ಹಾಗೆ ದಪ್ಪ ಆಗಿದ್ಯಾ, ಎಮ್ಮೆ ಹಾಗೆ ಆಗಿದ್ಯಾ, ಹಾಗೆಲ್ಲ ಚಿಡಾಯಿಸ್ತಾ ಇರ್ತಾನೆ. ಅಪ್ಪ ಅಮ್ಮಂಗೆ ನಿಮ್ಮಿಬ್ರಲ್ಲಿ ಯಾರಂದ್ರೆ ತುಂಬಾ ಇಷ್ಟ? ಇಬ್ರು ಇಷ್ಟನೇ. ಅಮ್ಮನಿಗೆ ಸ್ವಲ್ಪ ಅಣ್ಣ ಅಂದ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ. ಅವ್ರ ಫ್ರೆಂಡ್ಸ್ ಆಗಲಿ, ಅವ್ರ ಫ್ಯಾಮಿಲಿಯವ್ರಾಗಲಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದು ಅವ್ರ ಕಣ್ಣಲ್ಲಿ ಆ್ಯಕ್ಚುಲಿ ಕಾಣಿಸ್ತಿತ್ತು. ಶಿ ಇಸ್ ವೆರಿ ಪ್ರೌಡ್, ಶಿ ಇಸ್ ವೆರಿ ಗುಡ್, ರಾಖಿ ಥರನೇ. ಅದಾದಮೇಲೆ ಆಂಟಿ ಹತ್ರ ಹೋದೆ. ಆಂಟಿ ಏನೋ ಕೆಲಸ ಮಾಡ್ತಿದ್ರು, ಅವ್ರ ಜೊತೆ ಕೂತ್ಕೊಂಡೆ. ಆಂಟಿ ಸೋ ಪ್ರೌಡ್ ಆಫ್ ರಾಖಿ. ಏನು ರಾಖಿ ಇಷ್ಟು ದಿನ ಮಾಡ್ಕೊಂಡು ಬರ್ತಿದ್ದಾರೆ, ಇನ್ನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಕಾಲು ನೋವಿದ್ದದ ಕಾರಣ ಪ್ರೀವಿಯಸ್ ವೀಕಲ್ಲಿ ಒಂದು ಎಪಿಸೋಡ್ ಇದ್ದಾಗ ಅವ್ರು ಬಂದಿರಲಿಲ್ಲ. ಇವಾಗ ಹೇಗಿದೆ ಅವ್ರ ಕಾಲು ನೋವು ಅಂತೆಲ್ಲ ವಿಚಾರಿಸಿದಾಗ ಶಿ ಇಸ್ ಗೆಟಿಂಗ್ ಬೆಟರ್. ಕೇಳಿ ಖುಷಿ ಆಯಿತು. ಇದನ್ನು ನಾನು ಇವಾಗ ನಿಮ್ಮ ಕಾಲಕ್ಕೆ ಹಚ್ತೀನಿ. ಯಾಕೆ? ಅಮ್ಮ ಥರನೇ ಅಲ್ವಾ, ನಾನು ನಿಮಗೆ ಸ್ವಲ್ಪ ಮಸಾಜ್ ಕೊಡ್ತೀನಿ ಇವಾಗ ಕಾಲು. ಸರಿ ಹೋಗ್ಲಿ ಇದು ನೋವು. ನೀವು ಇನ್ನೂ ಚೆನ್ನಾಗಿ ನಡೆಯುತ್ತೆ. ಲಂಚಿಗೆ ಏನು ಅಂತ ಕೇಳಿದಾಗ ಆಂಟಿ ಉಡುಪಿ ಸ್ಪೆಷಲ್ ಮೀನ್ ಸಾಂಬಾರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ರಾಖಿ ಇಲ್ಲಿ ಸಿಗೋ ಅಂತ ಮೀನ್ ಮಂಡಿಯಲ್ಲಿ ನನ್ನ ಕರ್ಕೊಂಡು ಹೋದ್ರು. ಮೀನ್ ತಗೊಂಡ್ ಬಂದ್ವಿ. ಆಂಟಿ ಜೊತೆ ಸೇರ್ಕೊಂಡು ಮೀನೆಲ್ಲ ನೀಟಾಗಿ ಕಟ್ ಮಾಡಿ, ಬಾವಿಯಿಂದ ನೀರು ಸೇದೋದು ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ. ನೀರು ತೆಗೆದು ಬರ್ತೀವಿ ಇದ್ರೊಳಗಿಂದ. ಹೌದೌದು.
ಅದನ್ನೆಲ್ಲ ವಾಶ್ ಮಾಡ್ಬಿಟ್ಟು ಅದಕ್ಕೆ ಏನು ಬೇಕು ಎಲ್ಲದನ್ನು ಮುಂಚೆನೇ ಪ್ರಿಪೇರ್ ಮಾಡಿಕೊಂಡು ನನಗೆ ತೋರಿಸ್ಕೊಟ್ರು ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತೆಲ್ಲ. ವಿ ವರ್ ಸೋ ಈಗರ್ ಟು ಈಟ್. ಇಡೀ ಮನೆ ತುಂಬ ಸ್ಮೆಲ್ ಬರ್ತಿತ್ತು. ಸೆಟ್ಟಿಲ್ ಕೇಳಿದ್ರು ರಾಖಿ ಮನೆ ಅಂತ ಬಂದರೆ ಫಸ್ಟ್ ಬರೋದು ಬೀಚ್. ಈ ಮನೆ ಒಂದು ಮನೆ ಆದರೆ ಬೀಚ್ ಇನ್ನೊಂದು ಮನೆ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳಿದ್ರು. ಬೀಚಲ್ಲಿ ವಿ ವೆಂಟ್ ಫಾರ್ ಅ ವಾಕ್. ಬಿಸಿಲು ಟೈಮ್ ಇಲ್ಲದೆ ಸ್ವಲ್ಪ ತಣ್ಣಗಿರುವಾಗ ವಿ ಕ್ಯಾನ್ ಸ್ಪೆಂಡ್ ಅ ಕ್ವಾಲಿಟಿ ಟೈಮ್ ಅಂತಲೇ ಹೇಳ್ಬೋದು ಬೀಚ್ ಪಕ್ಕ. ಆ ಅಲೆಗಳ ಸದ್ದು ಆ್ಯಂಡ್ ಅದೇನೋ ಒಂಥರ ಗುಡ್ ಮೂಡ್ ಫೀಲ್ ಕೊಡುತ್ತೆ. ಸೊ ಬೀಚ್ ಮುಗಿಸ್ಕೊಂಡು ಬಂದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರ ಫ್ಯಾಮಿಲಿಯವ್ಳ ಥರ ನನ್ನ ನೋಡ್ಕೊಂಡ್ರು ಇವತ್ತು. ರಾಖಿನೇ ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಇಲ್ಲಿಗೆ ಏನು ಬಂದಿದ್ದೆ ಒಂದು ಗುಡ್ ಫೀಲಲ್ಲಿ ನಾನು ಹೊರಟೆ. ವಾವ್ 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 ವಾವ್. ಅಚ್ಚರಿ ಮೂಡಿಸುವಂತ ವಿಚಾರ ಏನಂದ್ರೆ ಈ ವಿಡಿಯೋ ನೋಡ್ಬೇಕಾದ್ರೆ ರಾಕೇಶು ಮಾತೆ ಕೇಳಿಸಿಲ್ಲ ನನಗೆ. ಆದ್ರೆ ಆರೋಹಿ ಎಷ್ಟು ಮಾತಾಡಿದ್ರು ಅಂದ್ರೆ ಅಮ್ಮ ತಾಯಿ ಹೆಂಗಮ್ಮ ಇದೆಲ್ಲ. ಅವರ ಫ್ಯಾಮಿಲಿ ಮಾತಾಡಿದ್ದು ಜಾಸ್ತಿ ಕೇಳಿಸ್ಕೊಂಡಿಲ್ಲ. ನಿಮ್ಮ ತಂಗಿ ಅಷ್ಟಕ್ಕಷ್ಟೇ ಮಾತಾಡಿದ್ರು. ನೀನಂತೂ ಈ ಹುಡುಗಿ ಯಾಕೆ ಬಂದವಳೆ ಅಂತ ನೀನ್ ನೋಡ್ತಾ ಇದೀಯಾ. ಹೇಗ್ ಸಾಧ್ಯ ಇವೆಲ್ಲ ಆರೋಹಿ? ಅಫ್ಕೋರ್ಸ್ ಮಾತಾಡ್ಲೇಬೇಕು. ರಾಖಿ ನನ್ಗೆ ಎಷ್ಟೊಂದು ಸರ್ಪ್ರೈಸ್ಗಳು ಕೊಟ್ಟಿದ್ದಾರೆ. ನಾನು ಅವ್ರಿಗೊಂದು ಪುಟ್ಟ ಸರ್ಪ್ರೈಸ್ ಕೊಟ್ಟೆ ಅಷ್ಟೇ. ಖುಷಿ ಆಯ್ತು ತುಂಬಾ. ಯಾಕಂದ್ರೆ ರಾಖಿ ತರಾನೇ ಅವ್ರ ತಾಯಿ ಆಗ್ಲಿ ತಂಗಿ ಆಗ್ಲಿ ತುಂಬಾ ಅಂದ್ರೆ ತುಂಬಾ ಸ್ವೀಟ್. ತುಂಬಾ ಖುಷಿ ಪಟ್ರು. ಅವರು ರಾಖಿ ಬಗ್ಗೆ ಹೇಳಿದ್ದು ನಾನು ನೋಡಿದಂತ ರಾಖಿಗೂ ಅವ್ರು ಹೇಳಿದಂತ ರಾಖಿಗೂ. ಆದ್ರೆ ನೀನೊಂದು ಮಿಸ್ ಮಾಡ್ಕೊಂಬಿಟ್ಟೆ. ಏನು? ರಾಖಿ ಅಂದ್ರೆ ಆ ಫ್ಯಾಮಿಲಿ ಜೊತೆಗೆ ಇನ್ನೊಂದು ಫ್ಯಾಮಿಲಿ ಇರುತ್ತೆ. ಯಾಕಂದ್ರೆ ಆ ಫ್ರೆಂಡ್ಸೇ ಒಂದು ದೊಡ್ಡ ಫ್ಯಾಮಿಲಿ ಅಲ್ವಾ. ಅವ್ರನ್ನ ಯಾಕೆ ಭೇಟಿ ಮಾಡಿಲ್ಲ ನೀವು? ಆಕ್ಚುಲಿ ಅವರೆಲ್ಲ ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣ ಯಾರು ಭಯ ಆಯ್ತು. ಯಾಕಂದ್ರೆ ಅವ್ರ ಲವ್ ಸ್ಟೋರಿಗೆಲ್ಲ ಇವನೇ ಛತ್ರಿ ಅಲ್ವಾ. ಅವೆಲ್ಲ ನೋಡ್ಬೇಕು ತಾನೆ. 120 ಸಲ ಛತ್ರಿ ಅಂತ ಬಂದಿದೆ ಇಲ್ಲಿ. ಆ ಛತ್ರಿ ಕೆಳಗಡೆ ಇದ್ದಿದ್ದು ನಾವೇ ಬೀಚ್ ಅಲ್ಲಿ ಛತ್ರಿ ಹಿಡಿಯುವಂತ ಕೆಲಸ ಮಾಡೋ ನಮ್ಮ ಹುಡುಗನಿಗೆ ನಿನ್ನ ಕೈ ಹಿಡ್ಕೊಂಡು ಸುತ್ತುವಂತ ಅವಕಾಶ ಸಿಗ್ತಲ್ಲ. ವಾಟ್ ಅ ಚೇಂಜ್ ಓವರ್. ನಿಜವಾಗ್ಲು ಬ್ಯೂಟಿಫುಲ್. ಸೊ ಒಟ್ನಲ್ಲಿ ರಾಕೇಶನ್ ಲೈಫ್ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿದ್ದೇನೆ. ಹಿ ಇಸ್ ವೆರಿ ಪಾಸಿಟಿವ್. ಸೊ ಅವ್ರ ವಾತಾವರಣನೂ ಹಂಗೆ ಇತ್ತು. ರಾಖಿ ಕೂಡ ಹಂಗೆ ಇದ್ದಾರೆ. ಆಕ್ಚುಲಿ ಉಡುಪಿಗೆ ಹೋಗಿದ್ದು ಫಸ್ಟ್ ಟೈಮ್. ಬೆಂಗಳೂರು ಟ್ರಾಫಿಕ್ ಸದ್ದು ಬಿಟ್ಟು ಅಲ್ಲೊಂದು ಒನ್ ಪೀಸ್ ಇರುತ್ತಲ್ಲ, ಇಟ್ ವಾಸ್ ಸೋ ಗುಡ್. ಅದ್ಭುತ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ರವಿ ಸರ್ ಏನಂತ ನೋಡೋಣ. ಮೇನ್ ಆಗಿ ಏನ್ ಗೊತ್ತಾ ಪ್ರಾಬ್ಲಮ್ ಆಗಿರೋದು ನಿನಗೆ? ಎಲ್ಲಾರು ಹುಡುಗರಲ್ಲೂ ಒಂದು ಛತ್ರಿತನ ಇರುತ್ತೆ ಅಲ್ವಾ. ಛತ್ರಿ ನನ್ ಮಗ ಅಂತ ಹೇಳ್ತೀವಿ ನಾವು. ನಿನ್ ಕೈಗೆ ಬೇರೆ ಫ್ರೆಂಡ್ಸ್ ಎಲ್ಲ ಛತ್ರಿ ಕೊಟ್ಟ ಮೇಲೆ ನಿನ್ನಲ್ಲಿರೋ ಛತ್ರಿ ಇಲ್ಲ ಈಗ. ಒಟ್ನಲ್ಲಿ ಪ್ರತಿಯೊಬ್ಬರು ಹೋಗೋ ಒಂದು ಜರ್ನಿ ಇದೆಯಲ್ಲ, ಎನಿವೇರ್ ಒಂದು ಹೊಸ ಜರ್ನಿ, ಒಂದು ಜಾಗಕ್ಕೆ ಆರೋಹಿ ಬಂದು ಬಸ್ಸಿಂದ ಹೊರಟು ಆ ಹೋಗೋ ಟ್ರಾವೆಲ್ ಇದೆಯಲ್ಲ, ಅಂದ್ರೆ ಆ ಟ್ರಾವೆಲ್ ಅಲ್ಲಿ ಏನಿದೆ, ಒಂದು ಡೆಸ್ಟಿನೇಷನ್ ಅನ್ನೋ ಒಂದು ಗುರಿ ಇದೆ. ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ನಮ್ಮನ್ನ ಹೇಗ್ ನೋಡ್ಕೋತಾರೆ, ಅಲ್ಲಿ ಏನ್ ಸಿಗುತ್ತೆ ಅನ್ನೋ ಒಂದು ಆ ಡೆಸ್ಟಿನೇಷನ್ ಆ ಕುತೂಹಲ ಇದೆಯಲ್ಲ, ಅದೇ ಬೆಸ್ಟ್ ಪಾರ್ಟ್. ಯಾವತ್ತು ಜರ್ನಿಯಲ್ಲಿ ಯಾವತ್ತು ಎಂಜಾಯ್ ಮಾಡ್ಬೇಕಾರೋದು ಅದನ್ನ. ಹೋದ್ಮೇಲೆ ನಾವು ಅನ್ಕೊಂಡು ಸಿಗ್ತಾ ಸಿಗ್ಲಿಲ್ವಾ, ಇಲ್ಲ ಅಲ್ಲೇ ಏನ್ ಹೊಸ ಅನುಭವ ಸಿಕ್ತು ಅನ್ನೋದು ಇಂಪಾರ್ಟೆಂಟ್. ಅದರ್ವೈಸ್ ಆಲ್ ಜರ್ನೀಸ್ ಆರ್ ಲುಕಿಂಗ್ ಗುಡ್ ಅಂಡ್ ನೈಸ್. ಸೊ ಹೇಗಿತ್ತು ಇವರ ಮೀನಿಂಗ್ಫುಲ್ ಲೈಫ್? ಚೆನ್ನಾಗಿ. ಆ ಮೀನು ಈ ಮೀನು ಸೇರಿ ಯಾಕೆ ನೀವು ಗಿಲ್ಲಿ ತರ ಆಗ್ಬಿಟ್ರಿ? ಯು ವೋಂಟ್ ಬಿಲೀವ್ ಅವನು ಯಾವ ಮಟ್ಟಕ್ಕೆ ನನಗೆ ಆಕ್ಚುಲಿ ಇನ್ಸ್ಪೈರ್ ಮಾಡಿದೆ ಅಂದ್ರೆ, ಮನೆ ನಾನು ಹಂಗೆ ಆಗ್ಬಿಟ್ಟಿದೀನಿ. ಮನೇಲಿ ಏನೋ ಅದು ಅದು ಸೇರಿದ್ರೆ ಇದಾಗುತ್ತೆ ಮಗನೇ. ನಾನ್ ಮೊನ್ನೆ ಹಂಗೆ ಜೂನಿಯರ್ ಎಂಟರ್ ಏನೋ ಹೇಳಕ್ ಹೋದೆ, ಇದು ಇದು ಅದು ಅದು ಯಾಕೆ ಸುಮ್ನೆ ಬೇಡಪ್ಪ ಅಂತ ಬಿಟ್ಬಿಟ್ಟೆ. ಇದು ಹಸು ಸುರ್ರು ಸರಸು. ರಾಷ್ಟ್ರೀ ಪ್ರಾಪರ್ಟೀಸ್ ಇಟ್ಕೊಂಡು ನಿಜವಾಗ್ಲೂ ಅವ್ನು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ದ. ತುಂಬಾ ಚೆನ್ನಾಗಿತ್ತು ಗಿಲ್ಲಿ. ಮೇಡಮ್ ಇದೇ ಖುಷಿಲಿ ಈಗ ಒಂದು ಪ್ರಾಪರ್ಟಿ ಕಾಮಿಡಿ ಮಾಡ್ತೀನಿ ನೋಡಿ. ಸಾಕು. ಒಂದೇ ಒಂದು ನೋಡಿ, ಇದು ಫೋನು, ಐಫೋನು. ಸಾಕು. ರವಿ ಸರ್ ನೀವೇನು ಮಾಡೋದೇ ಬೇಕಾಗಿಲ್ಲ, ಈಗ ಸಕ್ಕತ್ತಾಗಿದೆ ಇದು. ಇನ್ನೊಂದಿನ ನೆಕ್ಸ್ಟ್ ಟೈಮ್ ನಾನು ಬರ್ದೇವ್ರು ನಡೆಯುತ್ತೆ ಶೋಗಲ್ಲ. ಸ್ಪಂದನ ಹಾಕ್ಬಿಡ್ತಾಳೆ ಡೈಲಾಗ್ ನಂದು. ಅಣ್ಣ ಇದು ಕ್ಲಾಸ್ ಕೈಯಲ್ಲಿ 3rd ಕ್ಲಾಸ್.
ಇಲ್ಲಿ ನಿನ್ ಕತೆ ಮುಗಿದ ಇಲ್ಲಿ ಅಣ್ಣ ಫ್ಯಾಂಟಾಸ್ಟಿಕ್. ದಿಸ್ ಇಸ್ ಫ್ಯಾಂಟಾಸ್ಟಿಕ್. ವಿಚಾರಕ್ಕೆ ಬರೋಣ ಈಗ. ಯಾರಚ್ಚು ಯುವರ್ ಅ ಸ್ವೀಟ್ ಗರ್ಲ್ ಡಾ. ನೋಡಿದಾಗ ಎಷ್ಟು ಒಂಥರ ಕ್ಯೂಟ್. ರಾಕೇಶ್ ಮನೆಗೆ ಹೋದ್ರಿ, ಸರ್ಪ್ರೈಸ್ ಕೊಟ್ರಿ, ಮನೇಲಿ ಇದ್ದು ಅವರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಅಂಡ್ ಬೀಚ್ ಹೋಗಿದ್ದೆ ಮಜಾ ಆಯ್ತು. ಬಿಕಾಸ್ ನಾವೆಲ್ಲ ಅನ್ಕೊಂಡಿದ್ವಿ, ನೀವ್ ಹೇಳಿದ್ರಲ್ಲ ವೆರಿ ಫಸ್ಟ್ ಡೇ ನಾನು ಯಾವತ್ತು ಬೀಚ್ಗೆ ಹುಡುಗಿ ಜೊತೆ ಹೋಗಿಲ್ಲ ಅಂತ. ನನಗೆ ಖುಷಿ ಆಯ್ತು ನೀವು ಅಟ್ಲೀಸ್ಟ್ ಆರೋಹಿ ಜೊತೆ ಹೋಗಿದ್ದು. ಇಟ್ಸ್ ಗೋನ್ ಬಿ ದ ಬೆಸ್ಟ್ ಮೆಮೊರಿ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಕಿಗೆ. ಪುಟ್ಟು ಸಂಸಾರ ಅವ್ರದ್ದು. ಅಂಡ್ ಸೊ ವಾಟ್ ಯು ಸೇ, ರಾಕಿ ಮದ್ವೆ ಆಗೋ ಹುಡುಗಿ ಚೆನ್ನಾಗಿರ್ತಾರ? ಡೆಫಿನೆಟ್ಲಿ ಮ್ಯಾಮ್, ಶಿ ವಿಲ್ ಬಿ ಹ್ಯಾಪಿ ಬಿಕಾಸ್ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ. ಯಾರ ಜೊತೆ ಆದ್ರೂ ಅಷ್ಟೇ, ತುಂಬಾ ಸಾಫ್ಟ್ ಸ್ಪೋಕನ್ ಅವರು. ಹಿ ವಿಲ್ ಟೇಕ್ ಕೇರ್ ಆಫ್ ಹರ್ ಮ್ಯಾಮ್. ಡೆಫಿನೆಟ್ಲಿ ಶಿ ವಿಲ್ ಬಿ ಹ್ಯಾಪಿ, ಈವನ್ ಅಮ್ಮ ಆಗ್ಲಿ ತಂಗಿ ಆಗ್ಲಿ. ಅಂಡ್ ನನಗೆ ಇನ್ನೊಂದೇನ್ ಇಷ್ಟ ಆಯ್ತು ಅಂದ್ರೆ ನೀವು ಅವ್ರ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದು. ಸೊ ಓವರ್ ಆಲ್ ತುಂಬಾ ಮುದ್ದಾಗಿತ್ತು ಈ ಭೇಟಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಚು. ಓವರ್ ಆಲ್ ನೀವು ಒಬ್ಬ ಮೆಂಟರ್ ಆಗಿ ಹೋಗಿ ನಿಜವಾಗ್ಲೂ ಅವನ ಲೈಫ್ ಅಲ್ಲಿ ಏನ್ ಕೊರತೆ ಇತ್ತು ಅದನ್ನ ಕವರ್ ಮಾಡಿ ಬಂದಿದ್ರಿ. ಆಲ್ ದಿ ವೆರಿ ಬೆಸ್ಟ್ ಆರೋಹಿ. ನಿಮ್ಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಅಂಡ್ ಯುವರ್ ಆಲ್ಸೋ ಸ್ವೀಟ್ ಹಾರ್ಟ್. ಏ ಸೂರಜ್, ಏನ ಮಗ ಮಾಡ್ತಿದ್ಯಾ ಅಲ್ಲಿ? ಏನ್ ನಾನು ಸೀರಿಯಸ್ ಆಗಿ ಸ್ಟೇಜ್ ಮೇಲೆ ಮಾತಾಡ್ತಿದ್ರೆ ನೀನೇನ್ ಅಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿದ್ಯಾ? ಸಾರಿ ಅಣ್ಣ, ಬೈಬೇಡಿ. ಯಾಕೆ ಬೈತೀರ ನಾವು? ಅದ್ ಬಯೋ ತರ ಐತೇನೋ? ಸೀರಿಯಸ್ಲಿ ನಾನ್ ಬಯೋದ್ ನೋಡಿಲ್ಲ ಕಡೋ ನೀನು. ನಾನು ನೋಡಿದೀನಿ. ಈಗ ಹೇಳೋ, ಒಬ್ಬೊಬ್ರು ಒಂದೊಂದು ಊರಿಗೆ ಹೋಗಿ ಬಂದಿದ್ದಾರೆ. ಇಲ್ಲಿರೋರಲ್ಲಿ ಯಾರ್ಯಾರು ಯಾವ ಊರಿಗೆ ಹೋದ್ರೆ ಚಂದ ನಿನ್ ಪ್ರಕಾರ? ರವಿ ಸರ್ ಕರೆಕ್ಟ್ ಆಗಿ ಹೇಳೋದಾದ್ರೆ ಬೈಯಪ್ಪನಹಳ್ಳಿಗೆ ಸೂಟ್ ಆಗ್ತಾರೆ. ಬೈಯಪ್ಪನಹಳ್ಳಿ ಯಾಕೆ? ಎಲ್ರಿಗೂ ಬೈತಿರ್ತಾರೆ ಅದಕ್ಕೆ. ರಚಿತಾ ಮೇಡಮ್ ಬೊಮ್ಮನಹಳ್ಳಿಗೆ ಸೂಟ್ ಆಗ್ತಾರೆ. ಬೊಮ್ಮನಹಳ್ಳಿ ಯಾಕೆ? ಅವರು ಪ್ರದೇಶದಲ್ಲಿ ಬಂದಾಗ ಬೊಂಬೆ ತರನೇ ಬರ್ತಾರೆ ಅದಕ್ಕೆ. ವೆರಿ ಗುಡ್. ಆಮೇಲೆ ರುದ್ರ ಮಾಸ್ಟರ್ ಮತ್ತೆ ಆರೋಹಿ ಒಂದೇ ಊರಿಗೆ ಸೂಟ್ ಆಗುದು. ಯಾವ ಊರು? ಸುಮ್ನಹಳ್ಳಿಗೆ ಸೂಟ್ ಆಗ್ತಾರೆ. ಯಾಕೆ? ಸುಮ್ನೆ ಇರ್ತಾರೆ ಅಂತನಾ? ಏನ್ ಕೇಳಿದ್ರು ಸುಮ್ನೆ ಇರ್ತಾರೆ. ಆಮೇಲೆ ಒಬ್ರು ಮೇನ್ ಅಮೂಲ್ಯ ದುಬೈಗಲ್ಲ ಬ್ಯಾಡ್ರಹಳ್ಳಿಗೆ ಸೂಟ್ ಆಗ್ತಾರೆ. ಯಾಕಮ್ಮ ಬ್ಯಾಡಮ್ಮ ಅಂತ ಹೇಳಿದ್ರು ಮಾತಾಡ್ತಾನೆ ಇರ್ತಾರೆ ಅದಕ್ಕೆ. ಅಷ್ಟಲ್ಲ, ಅಮೂಲ್ಯ ಅವ್ರಿಗೊಂದು ಅಲ್ಟಿಮೇಟ್ ಈಗ ಒಂದು ಸಾಂಗ್ ಏನ್ ರೆಡಿ ಆಗಿದೆ. ಹೌದಾ? ನಾನು ಅಮೂಲ್ಯ ಬ್ಯಾಚುಲರ್ ಬಂದೀನಿ, ಕಾಲು ಅಂತೀನಿ, ಶೂಟಿಂಗ್ ರಜೆ ಆಗ್ತೀನಿ, ಜಡ್ಜಸ್ ಬೈತಾರೆ, ಸ್ಟೇಜ್ ಅಲ್ಲೇ ಕೇಳ್ತೀನಿ, ಶೂಟಿಂಗು ಮಾಡ್ತೀನಿ, ಯೂಟ್ಯೂಬ್ಗೆ ಹೋಗಿ ಆಗ್ತೀನಿ, ಸೀರಿಯಸ್ ಕಂಟೆಂಟಿಗೆ ನಾನು ಆಗ್ತೀನಿ, ಕಾಮಿಡಿ ಕಂಟೆಂಟಿಗೆ ನಾನು ಅಳ್ತೀನಿ, ಸೀರಿಯಸ್ ಕಂಟೆಂಟಿಗೆ ನಾನು ಆಗ್ತೀನಿ, ಕಾಮಿಡಿ ಕಂಟೆಂಟಿಗೆ ನಾನು ಅಳ್ತೀನಿ. I can cry, I can laugh, I can talk non-stoply. ನಾನು ಅಮ್ಮೂನಿ ದುಬೈಗೆ ಹೋಗ್ತೀನಿ, ಸೈಮೆ ವರ್ಡ್ ತಗೋತೀನಿ, ಯೂಟ್ಯೂಬ್ ಬ್ಲಾಗಿಗೆ ಹೋಗ್ತೀನಿ, ವಾಪಸ್ ಟಿಕೆಟ್ ಇಲ್ಲ, ಬಸ್ ಹತ್ಕೊಂಡು ಬರ್ತೀನಿ. I'm a body, let's come body. I'm a body, let's come body. Oh yeah, I'm a body, shooting body. Kalo, kalo, kalo. I'm a body, let's come body. ಮುಂದಿನ ಜೊತೆಯಲ್ಲಿ ಜೋಡಿನ ವೆಲ್ಕಮ್ ಮಾಡೋ ಸಮಯ. ಲೆಟ್ಸ್ ವೆಲ್ಕಮ್ ಕರ್ನಾಟಕದ ರಣವೀರ್ ಸಿಂಗ್, ಉಮೇಶ್ ಕಿನ್ನಾಳ ಅಲಾಂಗ್ ವಿತ್ ಏಂಜಲ್ ರಶ್ಮಿ. ಬನ್ನಿ. ನೀವು ಸಿಟಿ ಸ್ಟೈಲು, ಇದು ಉತ್ತರ ಕರ್ನಾಟಕ, ಪಕ್ಕ ನಾಟಿ ಹುಡುಗ. ನೀವಿಬ್ಬರು ಏನ್ ಮಾಡಿರ್ಬೋದು, ಏನ್ ಸರ್ಪ್ರೈಸ್ ಮಾಡಿರ್ಬೋದು, ಅವನ ಜೀವನ ನಿಜವಾಗ್ಲೂ ನೀವು ಲೀಡ್ ಮಾಡಿರ್ತೀರಾ. ಇವೆಲ್ಲವೂ ಕೂಡ ನಾನು ಮಾತಾಡಲ್ಲ, ಒಂದು ವಿಟಿ ಮೂಲಕ ನೋಡ್ಬಿಡವ. ನೋಡೋಣ. ನಾನು ಇಷ್ಟು ವರ್ಷ ಉತ್ತರ ಕರ್ನಾಟಕ ಸೈಡ್ ಹೋಗೇ ಇರ್ಲಿಲ್ಲ. ಈ ಒಂದು ಟಾಸ್ಕ್ ಮೂಲಕ ನನಗೆ ಉಮೇಶ್ ಕಿನ್ನಾಳ್ ಅವರ ಊರು ಗದಗಿಗೆ ಹೋಗುವಂತ ಒಂದು ಅವಕಾಶ ಸಿಕ್ತು. ಹಾಯ್ ಕಿನ್ನಾಳ್, ಚಲೋ ಐತಿ ನಿಮ್ ಊರು? ಸ್ವಾಗತ ಸುಸ್ವಾಗತ ನಿಮ್ಮೂರ್ ಕುಟುಂಬ ಮಿಚ್ಕಿಗೆ. ಥ್ಯಾಂಕ್ ಯು. ಜರ್ನಿ ಎಲ್ಲ ಚಲೋ ಆಯ್ತಾ? ಸಕ್ಕತ್ತಾಗಿತ್ತು. ನಮಸ್ತೆ. ನಾಯಿ ಕಣ್ಣು, ನರಿ ಕಣ್ಣು, ಮನುಷ್ಯರ ಕಣ್ಣು, ಎಲ್ಲರ ಕಣ್ಣು, ಕಿನ್ನಾಳ್ ಕಣ್ಣು, ಕಿನ್ನಾಳ್ ಕಣ್ಣು. ಇದು ನಮ್ಮ ಮನಿ, ಇವು ನಮ್ಮ ಅಜ್ಜರ. ಅಜ್ಜ ನಮಸ್ತೆ, ಚೆನ್ನಾಗಿದ್ದೀರಾ? ಅದು ನಮ್ಮ ತಂದೆ 7 ವರ್ಷ ಆಯ್ತು ತೀರ್ಕೊಂಡು. ಅಮರೀಶ್ ಫಕೀರಪ್ಪ ಕಿನ್ನಾಳ್.
ಹೋಗ್ತಿದ್ದಾಗೇನೆ ಅವ್ರ ಅಮ್ಮ ಬಿಸಿ ಬಿಸಿ ಗರಂ ಸ್ಪೆಷಲ್ ಟೀ ಕೊಟ್ರು. ಅದಕ್ಕೇನಂತಾರೆ ಅಜ್ಜ? ಏನು ಅವ್ರ ಕೈಲಿ ಅವ್ರ ಬಾಯಾಗ ಏನೋ ಸರ್ ಬೋಲ್ ಈಗ ಬೆಂಗಳೂರಿಂದ ಇಲ್ಲಿಗೆ ಬರಲ್ಲ ಅಂತಂದ್ರೆ ಅವಾಗ ನಿಮಗ್ ಕೋಪ ಬರುತ್ತಾ? ಬೇಜಾರಾಗತ್ತಾ? ಬೇಜಾರಾಗುತ್ತೆ. ಏನಕ್ಕೆ ಬರಲ್ಲ ಅವ್ರು ಅಲ್ಲಿಂದ ಇಲ್ಲಿಗೆ? ಗರ್ಲ್ ಫ್ರೆಂಡ್ ಇರ್ಬೋದು ಅಲ್ಲಿ ಬೆಂಗಳೂರಲ್ಲಿ. ಆತರ ಏನಿಲ್ಲ. ನಿಮ್ಗೆ ಹೆಂಗ್ ಗೊತ್ತು? ನಮ್ಗೆ ಗೊತ್ತಾಗುತ್ತೆ. ಗರ್ಲ್ ಫ್ರೆಂಡ್ ಇದಾರೆ, ಬರ್ತಾರ ಶೂಟಿಂಗಿಗೆ. ಈಗ ನಾವಿಬ್ರು ಮಾತಾಡ್ತಿದ್ವಿ ತಾನೆ, ನೀವೇನಕ್ಕೆ ಬಂದ್ ನಿಂತ್ಕೊಂಡಿರೋದು? ಬಗರಿ ಆಡ್ಸತ್ತಿಲ್ಲ ನಾ ಸುಮ್ಮನೆ ಸಾಕು, ಆಟ ಆಯ್ತು. ನಾವು ಅಲ್ಲೇ ನೀರಿನ ಟ್ಯಾಂಕರ್ ಬಂದೈತಿ, ನೀರ್ ಬಂದವು. ಅವ್ರು ಹಳ್ಳಿಲಿ ನೀರಿನ ಪ್ರಾಬ್ಲಮ್ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಸೊ ನಾನು ಉಮೇಶ್ ಕಿನಾಳ್ ಇಬ್ರು ಹೊಟ್ವಿ, ಸರಿ ನಡಿ ಹೋಗಿ ನೀರ್ ತಗೊಂಡ್ ಬರೋಣ ಅಂತ. ಕೆರೆ ಹತ್ರ ಇರ್ಲಿಲ್ಲ, ತುಂಬಾ ದೂರ ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಇನ್ನೊಂದು ಖುಷಿ ವಿಚಾರ ಏನು ಅಂದ್ರೆ, ಅಲ್ಲಿ ಉಮೇಶ್ ಅವರು ಮನೆ ಕಟ್ಟಿಸ್ತಾ ಇದ್ರು ಅವ್ರ ಊರಲ್ಲಿ. ನಮ್ಮ ಅಪ್ಪರ್ ಕಟ್ಟಿಸ್ಬೇಕಂತ ಅನ್ಕೊಂಡಿದ್ರು. ಅಪ್ಪರ್ ಕಟ್ಟಿಸ್ಬೇಕು ಅನ್ಸತ್ಲಿಗೆ ಅವ್ರು ಡೆತ್ ಆದ್ರೆ ತೀರ್ಕೊಂಡ್ರು. ಕಾಮಿಡಿ ಕಿಲಾಡಿಗೆ ಹೋಗಿ ಅದಾದ್ಮೇಲೆ ಒಂದ್ ಸ್ವಲ್ಪ ಕಾರ್ಯಕ್ರಮ ಮಾಡಿ ಈಗ ಇದನ್ನ ಚಾಲೂ ಮಾಡಿವಿ. ಕನಸು ಅದು ಪೂರ್ತಿ ನನಸಾಗ ಮಟ್ಟ ಕಾದ್ ನೋಡ್ಬೇಕು. ಏನ್ ಹೆಸರು ಇಡ್ಬೇಕು ಅಂತ ಅನ್ಕೊಂಡಿದೀರ? ನಟರಂಗ ನಿಲಯ ಅಂತ. ನನಗ ಅನ್ನ ಕೊಟ್ಟಿದ್ದು ಅದ ಸಂಸ್ಥೆ. ಇವತ್ತು ನಾ ಏನ್ರ ಊಟ ಮಾಡಕತ್ತೀನಿ, ಈ ಮನಿ ಕಟ್ಸಕತ್ತೀನಿ ಅನ್ನೋ ಕಾರಣ ಅಂತಂದ್ರ ನನ್ನ ನಟರಂಗ ಸಂಸ್ಥೆ. ಇದಕ್ಕ ನಟರಂಗ ನಿಲಯ ಅಂತ ಹೆಸರು ಇಡ್ಬೇಕು. ನೈಸ್, ವೆರಿ ಸ್ವೀಟ್, ಚೆನ್ನಾಗಿದೆ ಹೆಸರು. ಉತ್ತರ ಕರ್ನಾಟಕ ಸ್ಪೆಷಲ್ ಏನು? ಜೋಳದ ರೊಟ್ಟಿ. ಸರಿ ನಡೀರಿ ಜೋಳದ ರೊಟ್ಟಿ ಮಾಡೋಣ ಅಂತ ಹೋದ್ವಿ. ನಾವೆಲ್ಲ ಲೇಡೀಸ್ ಎಲ್ಲ ಕಿಚನ್ ನುಗ್ಗಿದ್ವಿ ಜೋಳದ ರೊಟ್ಟಿ ಮಾಡೋಣ ಅಂತ. ಬನ್ನಿ ಅಜ್ಜಿ, ನೀವು 3 ಜನ ಸೇರಿ ರೊಟ್ಟಿ ಬಡಿಯುವ. ಈಗ ಅಮ್ಮಂದೆಲ್ಲ ಆಸೆನೂ ಈಡೇರಿಸ್ತಾ ಇದ್ದೀರಾ ಒಂದೊಂದಾಗಿ. ಈಗ ನೆಕ್ಸ್ಟ್ ಆಸೆ ಹೇಳಿ. ಮನೆ ಕಟ್ಸೋದು, ಮದುವೆ ಮಾಡೋದು. ಓಹೋ, ದೊಡ್ಡ ಕುಟುಂಬ. ಓ ಕಾಕಿ, ಹಾಯ್. ಚೆನ್ನಾಗಿ ರೊಟ್ಟಿ ತರ್ಸಿದ್ರಿ ಇವತ್ತು ನನ್ನ ಕೈಲಿ. ಉಮೇಶ್ ಕಿನ್ನಾಳ ಹುಟ್ಟಿದ್ದು ಬೆಳೆದಿದ್ದಲ್ಲ ಇದೇ ಮನೆನಾ? ಚಿಕ್ಕ ವಯಸ್ಸಿಂದ ಆಡ್ಸಿ ಬೆಳೆಸಿದಿರ ನೀವು? ಶಾಲೆಗೆ ಹೋಗ್ತಿದ್ದ. ಅಯ್ಯೋ, ನೀವ್ ಹೇಳಿ ಕಿನ್ನಾಳ್ ಬಗ್ಗೆ. ಏನೇ ಮೇಡಮ್ ಕೂಡ ಬಾಳ ಉಡಾತನ ಮಾಡ್ತಿದ್ರಿ. ಆದ್ರ ಒಂದಾನೊಂದ್ ಟೈಮ್ನಾಗ ಉಡಾತನ ಮಾಡಕ ಈಗ ಹೈಸ್ಕೂಲ್ಗೆ ಕನ್ನಡ ಶಾಲೆ ಒಳಗ್ ಕಲ್ಸಕ್ ಹೋದಾಗ ಕನ್ನಡ ಶಾಲೆ ಕಲಿ ಬಿಟ್ಟ. ಆಮೇಲಿಂದ ಅಲ್ಲಿಂದ ನಟರಂಗಕ್ಕ ಎಂಟ್ರಿ ಆದ. ನಟರಂಗಕ್ಕೆ ಎಂಟ್ರಿ ಆದ್ಮೇಲೆ ಎಕ್ದಮ್ ಚೇಂಜ್ ಆಗುತ್ತೆ. ಎಕ್ದಮ್ ಚೇಂಜ್. ಅಲ್ಲಿಂದ ಉಮೇಶ್ ಅವ್ರು ಹೇಳಿದ್ರು ಇದಿಷ್ಟು ಬಿಟ್ಟು ಒಂದು ಜಾಗ ಇದೆ, ಅಲ್ಲೇ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು, ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಗೇಟ್ ಹತ್ರ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಅದು ನಟರಂಗ ಅಂತ. ನಮಸ್ಕಾರ ಎಲ್ಲರಿಗೂ. ನಾ ಪರಿಚಯದಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ. ಅವ್ರು ನಮ್ಮ ಗುರುಗಳು ಸೋಮಶೇಖರ್. ನಮಸ್ತೆ ಸರ್. ಅಲ್ಲಿ ಒಂದಷ್ಟು ಅವಾರ್ಡ್ಸ್ ಇದೆ, ಸುಮಾರು ಅವಾರ್ಡ್ಸ್ ಉಮೇಶ್ ಅವ್ರದೇನೆ. ನಟರಂಗ ಅನ್ನೋ ಒಂದು ಸ್ಕೂಲಲ್ಲಿ ಸ್ಟೂಡೆಂಟ್ ಆಗಿದ್ದು ಉಮೇಶ್ ಇವತ್ತು ಅದೇ ಸ್ಕೂಲಲ್ಲಿ ಟೀಚರ್ ಆಗಿ ಅಲ್ಲಿರೋ ಮಕ್ಕಳಿಗೆಲ್ಲ ಡ್ರಾಮಾ, ಡಾನ್ಸ್ ಎಲ್ಲಾನು ಹೇಳ್ಕೊಡ್ತಾರೆ. ಅಬ್ಬಬ್ಬಾ, ನಿಮ್ಗೆ ನಿಮ್ಮೂರಲ್ಲಿ ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಅಂತ ನಾನಂತೂ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಆದ್ರೆ ಉಮೇಶ್ ಕಿನ್ನಾಳ್ ಅವರೇ, ನಾನಂತೂ ಇವತ್ತು ಸಖತ್ ಎಂಜಾಯ್ ಮಾಡಿದೆ. ಈಗ ಹೊರಡೋ ಟೈಮ್ ಬಂದಿದೆ, ವಾಪಸ್ ಬೆಂಗಳೂರು ಬಸ್ ಹತ್ಬೇಕು. ಅಮ್ಮ ಬಾಯ್ ಬಾ ಕರೆಕ್ಟಿಲ್ಲ ಅವ್ರ. ಹಾ ಅಜ್ಜಿ, ಸಖತ್ ಮಜಾ ಮಾಡಿದ್ವಿ ನಿಮ್ಮೂರಲ್ಲಿ. ಭಾರಿ ಚಲೋ ಐತಿ ನಿಮ್ಮೂರು. ಸರಿ, ಬಾಯ್ ಬಾಯ್ ಎಲ್ರಿಗೂ, ಬಾಯ್.
ಉಮೇಶ್ ಅವ್ರಿಗೆ ಗೊತ್ತಿಲ್ದೇನೆ ನಾನು ಉಮೇಶ್ ಅವ್ರ ಅಣ್ಣಂದು ಒಂದು ಎಗ್ ರೈಸ್ ಅಂಗಡಿ ಇದೆ, ಅಲ್ಲಿ ಹೋಗಿ ಅವ್ರ ಅಣ್ಣನ ಮಾತಾಡ್ಸೋಣ ಅಂತ ಅನ್ಕೊಂಡು ಅಲ್ಲಿ ಹೋಗಿ ಬಸ್ ನಿಲ್ಸ್ತು. ಅಲ್ಲಿ 3 ವರ್ಷ ಆಗಕ್ಕಂತ ಅವನು ಒಂದು ಅಂಗಡಿ ಮಾಡಿಸ್ಕೊಟ್ಟ ನಂಗೆ. ಹಂಗಾಗಿ ನಾ ಇಲ್ಲೇ ಊರಲ್ಲಿ ಇದು ಉಮೇಶ್ ಕಿನ್ನಾಳ್ ಮಾಡ್ಕೊಟ್ಟಿರೋ ಅಂಗಡಿ. ಹೌದೌದೌದು. ಸೊ ಇವತ್ ಯಾರನ್ನ ಕೇಳಿದ್ರು ಕಿನ್ನಾಳ್ ಬಗ್ಗೆ ಎಲ್ಲ ಒಳ್ಳೆಯವರು 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 ಅಂತಾನೆ ಹೇಳ್ತಾ ಇದ್ರು. ಬಟ್ ನಿಮ್ ಪ್ರಕಾರ ಕಿನ್ನಾಳಲ್ಲಿ ಮೈನಸ್ ಏನಿದೆ? ಅವನು ಹೇಳಿದ ಮಾತು ಹೇಳೋದಿಲ್ಲ, ಅದೇ ಅವನಲ್ಲಿರೋ ಮೈನಸ್ ಪಾಯಿಂಟ್. ಆಟ ತುಂಬಾ ಇದೆ. ಉಮೇಶ್ಗೆ ಕೋಪ ಚಿಕ್ಕ ವಯಸ್ಸಿಂದನೂ ಹೀಗೆ ಇದೆ ಅಥವಾ ಇವಾಗ ಕೋಪ ಬಂದಿರೋದು? ಯಾವಾಗ್ಲೂ ಕೋಪ ಬಂದ್ರೆ ಅವ್ನ ಕಂಟ್ರೋಲ್ ಮಾಡೋದಾಗಲ್ಲ, ಯಾರ ಕೈಲಿ ಕಂಟ್ರೋಲ್ ಮಾಡೋದಾಗಲ್ಲ. ಹೊಡಿಯೋಕಿನ ಜಾಸ್ತಿ ಅವನು ಎಕ್ಸ್ಪ್ರೆಷನ್ ತೋರಿಸ್ಬಿಡ್ತಾನೆ. ನಿಮ್ ಮಗನ್ಗೆ ತುಂಬಾ ಕೋಪ ಅಂತ. ಈಗ ಹೇಗಾದ್ರೂ ಮಾಡಿ ಆ ಕೋಪನ ಕಡಿಮೆ ಮಾಡ್ಬೇಕು ಅಲ್ವಾ? ಎಷ್ಟು ಮಟ್ಟಕ್ಕೆ ಕೋಪ ಕಮ್ಮಿ ಆಗತ್ತೆ ಗೊತ್ತಿಲ್ಲ ತಾತ, ಆದ್ರೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ ಪ್ರಕಾರ ನೀವ್ ಕಂಡಂತ ಕಿನ್ನಾಳ್ಗೆ ಕೋಪ, ಆದ್ರೆ ನಾ ಕಂಡಂತ ಕಿನ್ನಾಳ್ ತಾಪ. ಸರಿ, ಈಗ ಒಂದು ಕೆಲಸ ಮಾಡಿ, ಈಗ ಉತ್ತರ ಕರ್ನಾಟಕಕ್ಕೆ ಹೋಗಿದ್ರಿ, ಗದಗ್ ಹೋಗಿದ್ರಿ, ಇಡೀ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ಇಲ್ಲಿ ಕಂಡಂತ ಉಮೇಶ್ ಕಿನ್ನಾಳ ಬೇರೆ, ಆದ್ರೆ ಊರಲ್ಲಿರೋದು ಕಿನ್ನಾಳ ಹೇಗೆ? ಅಲ್ಲಿ ಊರ್ಗ್ ಹೋದಾಗ ಅನ್ಸಿದ್ ಏನಂತ ಅಂದ್ರೆ ಹೀಸ್ ಅ ಫ್ಯಾಮಿಲಿ ಮ್ಯಾನ್ ಸರ್. ಈಗ ಅವ್ರ ತಂದೆ ತೀರ್ಕೊಂಡ್ಮೇಲೆ ಅವ್ರ ತಂದೆಗೆ ಮನೆ ಕಟ್ಬೇಕು ಅನ್ನೋ ಒಂದು ಕನ್ಸಿತ್ತಂತೆ. ಅಂಡ್ ಇವಾಗ ಇವರು ಅವ್ರು ಯಾವ್ದೇ ಒಂದು ಶೋ ಮಾಡ್ಲಿ, ಏನೇ ಒಂದು ಈವೆಂಟ್ ಮಾಡ್ಲಿ, ಅದ್ರಲ್ಲಿ ಬಂದಿದ್ದ ದುಡ್ಡನ್ನೆಲ್ಲ ಸೇವ್ ಮಾಡಿ ಮಾಡಿ ಇವಾಗ ಒಂದು ಮನೆ ಕಟ್ತಾ ಇದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ನಟರಂಗ ಇಂದ ಅಂತ ಅನ್ಬಿಟ್ಟು ಮನೆಗೆ ನಟರಂಗ ನಿಲಯ ಅಂತಾನೆ ಹೆಸರಿಡ್ತಾ ಇದ್ದಾರೆ. He's got so many fans and ನಿಜವಾಗ್ಲೂ ಅವ್ರ ಹಾರ್ಡ್ ವರ್ಕ್ ಇಂದಾನೆ ಇದೆಲ್ಲ ಆಗಿರೋದು. ನೀವು ಚಾಲೆಂಜ್ ಮಾಡಿದ್ರಿ, ನಾನು ಆ ಕೋಪನ ದೂರ ಮಾಡ್ತೀನಿ ಕಿನ್ನಾಳ್ನಿಂದ ಅಂತ. ಏನ್ ತರಬೇತಿ ಮಾಡ್ತೀರಿ? ಟಕ್ಕಂತ ಏನ್ ಯಾರಿಗೂ ಕೋಪನೇ ಬರಲ್ಲ, ಇವ್ರೊಬ್ರಿಗೆ ಬರೋದು ಅನ್ನೋ ತರ ಆಡ್ತಾ ಇದ್ರು. ಬಟ್ ಇವಾಗ ಸ್ವಲ್ಪ ಥಂಡ ಮಾಡಿದೀನಿ. ಬರುತ್ತೆ ಸರ್, ಬರುತ್ತೆ. ತಲೆನೋವು ಬರಲ್ವೇನಮ್ಮ? ಬರುತ್ತೆ ಸರ್. ಉಮೇಶ್ ನೋಡಿದ್ರೇನೆ ತಲೆನೋವು. ಎಲ್ಲರೂ ಕೋಪ ಮಾಡ್ಕೊಂತಾರ, ಎಲ್ಲರೂ ಸಿಟ್ಟು ಮಾಡ್ಕೊಂತಾರ. ನಾ ಸ್ವಲ್ಪ ಸಡನ್ ಆಗಿ ಮಾಡ್ಕೊಂತೀನಿ, ಹೊರಗೆ ಹಾಕ್ತೀನಿ ಅಷ್ಟೇ. ಆದ್ರೆ ಇವ್ರ ಏನಂತಂದ್ರೆ ನನಗ್ ಬಿಟ್ರೆ ಬೇರೆ ಯಾರಿಗೂ ಕೋಪನೇ ಬರಲ್ಲ ಅನ್ನೋ ತರ ಆಡ್ತಾರೆ. ನೋಡಿ, ತುಂಬಾ ಕನ್ಸುಗಳು ಕಟ್ಕೊಂಡಿದ್ದಾನೆ ಹುಡುಗ. ಸಿ ವಾಟ್ ಎವರ್ ಸೆಡ್ ಅಂಡ್ ಡನ್, ಪ್ರತಿಯೊಬ್ಬರಿಗೂ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ ಅಲ್ವಾ? ಆದ್ರೆ ಈ ಕಷ್ಟ ಜೀವಿ ನೂರಾರು ಕನ್ಸುಗಳನ್ನ ಕಟ್ಕೊಂಡು ಈಗ ಮುಂದುವರಿತಾ ಇದ್ದಾನೆ. ಸೊ ಅವನ ಕನ್ಸುಗಳ ಬಗ್ಗೆ ಏನ್ ನೋಡಿದ್ರಿ ಆ ಊರಲ್ಲಿ? ಅವತ್ತು ಸ್ಟೇಜ್ ಮೇಲೆ ನೀವೇ ನೋಡ್ದ ಹಾಗೇನೆ ಅವ್ರ ತಾಯಿ ಅಡ ಇಟ್ಟಿದ್ ಒಂದು ಓಲೆನ ಬಿಡಿಸ್ಕೊಟ್ರು, ಅವರು ಚಿನ್ನದ ಓಲೆನ. ಅಂಡ್ ಅವ್ರ ಅಣ್ಣನ್ಗೆ ಒಂದಲ್ಲಿ ಅಂಗಡಿ ಹಾಕೊಟ್ಟಿದ್ದಾರೆ. ಅಂಡ್ ಅವ್ರ ಅಣ್ಣ ಪ್ರೀತಿಯಿಂದ ಅದಕ್ಕೆ ಕಿನ್ನಾಳ್ ಕಿಚನ್ ಅಂತಾನೆ ಹೆಸರು ಇಟ್ಟಿದ್ದಾರೆ. ಅವ್ರ ಫ್ಯಾಮಿಲಿಗೋಸ್ಕರನೇ ದುಡಿತಾ ಇದಾರೆ ಅವರು ಅಂತ ನನ್ಗೆ ಅನ್ಸಿದ್ದು ಸರ್ ಅಲ್ಲಿ ನೋಡಿದ್ವಿ. ವೆರಿ ವೆರಿ ನೈಸ್. ಈಗ ಉತ್ತರ ಕರ್ನಾಟಕ ಹೋಗಿದ್ರಿ, ಹೆಂಗ್ ಮಾತಾಡ್ಬೇಕಲ್ಲಿ? ಮಾತಾಡ್ರಿ ಚಂದಂಗ. ಕಡಕ್ ರೊಟ್ಟಿ, ಪುಂಡಿ ಪಲ್ಯ, ಪಚಡಿ ಗಿಚಡಿ ಹಾಕೊಂಡ ಕಡದ್ರ ಮಸ್ತ್ ಇರ್ತೈತ್ರಿ ಊಟ. ಮುದ್ದಾದ ಬೆಡಗಿ ನಮ್ಮ ಡ್ರೀಮ್ ಕ್ವೀನ್ ರಚ್ಚು ಕೂತಿದ್ದಾರೆ. ಆಂಗ್ರಿ ಯಂಗ್ ಮ್ಯಾನ್ ಜೊತೆಯಲ್ಲಿ ಈ ಒಂದು ಪಯಣ ಹೇಗಿತ್ತು? ಉಮೇಶ್ ಅವ್ರನ್ನ ನೋಡಿದಾಗ ನನಗೆ ಅವರು ಇಲ್ಲಿ ಅವರ ಒಂದು ಕತೆ ತಗೊಂಡು ಒಂದು ಶೋ ಮಾಡಿದಾಗ ನಂಗೆ ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ತುಂಬಾನೇ ಇಷ್ಟ ಆದಂತ ಉಮೇಶ್. ಐ ಬಿಕೇಮ್ ಅ ಫ್ಯಾನ್ ಆಫ್ ಹಿಸ್ ಆಕ್ಟಿಂಗ್. ಸೀರಿಯಸ್ ಆಗಿ ನಿಮ್ಮ ವೃತ್ತಿನ ತುಂಬಾ ಸೀರಿಯಸ್ ಆಗಿ ತಗೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿತೀರಾ ನೀವು. ಅಲ್ಲಿ ನಟರಂಗ ನಿವಾಸ ಅಂತ ಏನು ಕನ್ಸು ಕಟ್ಟಿದಿರಲ್ಲ, ಅದು ನನ್ಸಾಗಬೇಕು ಅಂದರೆ ನಿಮ್ಮ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಶ್ಮಿ ಪ್ರತಿ ಕ್ಷಣದಲ್ಲೂ ಆ ಒಂದು ಒಳ್ಳೆ ನಗು ಮುಖ ಹಿಡ್ಕೊಂಡು ಎಲ್ಲರೊಟ್ಟಿಗೂ ಇಂಟ್ರ್ಯಾಕ್ಟ್ ಮಾಡಿ, ರಶ್ಮಿಗೆ ಮಾತು ಅಂದರೆ ಹೇಳ್ಕೊಡೋದೇ ಬೇಕಾಗಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಏನು ಋಣ ಅಲ್ಲ, ಎಲ್ಲಿಂದೋ ಇದ್ದವರು ನೀವೆಲ್ಲೋ ಇದ್ದೀರಾ, ಅವ್ರ ಈ ವೇದಿಕೆ ಮೇಲೆ ಬಂದು ಮೆಂಟೋರ್ ಆಗಿ ನಿಮ್ಮ ಮನೆಗೆ ಬಂದು, ಓ ಮೈ ಗಾಡ್, ಎವ್ರಿಥಿಂಗ್ ಇಸ್ ಪ್ಲ್ಯಾನ್ಡ್. ತುಂಬ ಖುಷಿ ಆಯಿತು ನಿಮ್ಮ ಮನೆ ನೋಡಿ, ನಿಮ್ಮ ಕುಟುಂಬ ನೋಡಿ. ಆ್ಯಂಡ್ ರಶ್ಮಿ ಕೂಡ ತುಂಬ ಒಳ್ಳೆ ಟೈಮ್ ಅವ್ರಿಗೆ ಸಿಕ್ತು ಅಂತ ಅಂದ್ಕೊಳ್ತೀನಿ ನಿಮ್ಮ ಕುಟುಂಬ ಜೊತೆಗೆ. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಈಗಲೂ ಬಾಯಲ್ಲಿ ಬರ್ತಿದೆ ಊಟ. ರೊಟ್ಟಿ ತಿನ್ಬೇಕಿಲ್ರಿ ಮೇಡಮ್? ಏ ತಂದಿದ್ಯಾ? ಐತ್ರಿ, ಇಲ್ಲ ಐತಿ ನೋಡ್ರಿ. ಮುಂದೆ ಬರ್ತಾ ಇದ್ದಾರೆ ದ ಲೆಜೆಂಡರಿ ಜೋಡಿ ಟಾರ್ಜನ್ ಮನೋಹರ ಹಾಗೂ ಅವ್ರಿಗೆ ಹುಚ್ಚು ಹಿಡಿಸ್ತಾ ಇರುವಂತ ಮೆಂಟರ್ ಸಂಜಯ್ ಸಂಜನಾ.
ಇಬ್ರು ಎಲ್ಲಿ ಹೋಗಿದ್ರಿ? KR-ಪೇಟೆ. ಕೇರ್ಪೇಟೆಗೆ ಹೋಗಿದ್ರಿ? ಅವ್ರ ಮನೆಗೆ ಹೋಗಿದ್ವಿ, ತೋಟಕ್ಕೆ ಹೋಗಿದ್ವಿ. ವೇಟ್, ನೀವು ರಿವೀಲ್ ಮಾಡಬೇಡಿ, ನಾವು ನೋಡ್ತೀವಿ. ಆ ಸಿನಿಮಾ ಹೆಸರೇ ಹೈ ಫೈ ಜೀವನ. ಫಸ್ಟ್ KR-ಪೇಟೆಯಲ್ಲಿ ಎಂಟರ್ ಆಗ್ತಿದ್ದ ಹಾಗೇನೆ ತುಂಬಾ ವಾರ್ಮ್ ವೆಲ್ಕಮ್ ಸಿಕ್ತು ನನಗೆ. ನಮ್ಮನೆ ದೇವ್ರ ಮನೆ ನೋಡಿ, ಭೇದ ತುಂಬ ಮಾಡ್ತಾರೆ. ಇದು ಹುರಿದಿರೋದೇ ಅಲ್ಲ? ಹುರಿದಿರೋದು. ಹುರ್ಕೋಬೇಕು. ಕಮ್ಮಿ ಮಾಡಿದ್ದೀನಿ. ಮನೋಹರಲ್ಲಿ ಯಾವ್ದು ಬುದ್ಧಿ ಇಷ್ಟ ಆಗಲ್ಲ ಅಥವಾ ಯಾವುದೋ ಒಂದು ಇಷ್ಟ ಆಗಲ್ಲ ನನಗಿದು? ಯಾವಾಗ್ಲೂ ಫೋನಲ್ಲಿ ಮಾತಾಡೋದು ಇಷ್ಟ ಆಗಲ್ಲ. ಫೋನಲ್ಲಿ ಮಾತಾಡ್ತಿರ್ತಾರ ತುಂಬ ಮಾತಾಡ್ತಾನೆ ಅವನು. ಮನೋಹರನ್ ಕ್ಯಾರೆಕ್ಟರ್ ಏನು ಇಷ್ಟ ಆಯ್ತು ಇವಾಗ? ಆರಾಮ್, ಕೂಲ್, ಏನು ಹೇಳಿದ್ರು ಕೇಳ್ತಾರೆ. ನಾನಾಗಲಿ ಆಶಾ ಆಗಲಿ. ಮತ್ತು ಈ ಮನೆಗೆ ಹೋಗೋದೆಲ್ಲ ಒಂದೊಂದ್ಸಲ ಲೇಟ್ ಆಗಿಬಿಡುತ್ತಲ್ಲ ಶೂಟಿಂಗ್ ಮುಗಿಸ್ಕೊಂಡು, ಅವಾಗೆಲ್ಲ ರೀಚ್ ಆದ್ರ ಅಂತೆಲ್ಲ ಫೋನ್ ಮಾಡಿ ವಿಚಾರಿಸೋದು. ಅದೇ ಈಗ ಇಲ್ಲಿಗೆ ಬರ್ತಾನ, ನಾವೇನೋ ಹಂಗ ಅಡ್ಜಸ್ಟ್ ಆಯ್ತಾನೆ. ಅಲ್ಲಿಗೆ ಬರ್ತಾನ, ಅಲ್ಲಿ ನೀವೇನೋ ಹಂಗ ಅಡ್ಜಸ್ಟ್ ಆಯ್ತಾನೆ. ಅಲ್ಲಿ ತಪ್ಪು ಇಬ್ರಿಗೂ ಸಿಗಲ್ಲ. ತಾಯಿ ಪಾಯಸ ಮಾಡೋದು ನಾರ್ಮಲ್ ಸ್ಟೈಲ್, ಮಂಡ್ಯ ಮುದ್ದೆ ಮಾಡೋದು ಗೌಡ್ರ ಸ್ಟೈಲ್. ಏನ್ ಕೊಲೆ ಮಾಡ್ತಾ ಇದೀಯ? ಮಾಡಕ್ಕೆ ಯಾಕೋ ಬರ್ತದೆ ಅನಿಸ್ತದೆ. ನಾಟಕ ಮಾಡ್ಬಿಟ್ಟ. ರೌಂಡ್ ಮಾಡಕ್ಕೆ ಚೆನ್ನಾಗಿ ಗೊತ್ತಾಯ್ತು. ಸಂಜನಾ ಮಾಡಿದ ಮುದ್ದೆ ಮ್ಯೂಸಿಯಂ ಅಲ್ಲಿ ಇಡ್ತೀನಿ. ಇದು ಮಂಡ್ಯ ಅಂದರೆ ಆಲೆ ಮನೆ ಫೇಮಸ್ಸು. ಕಬ್ಬು, ಸಕ್ಕರೆ, ಬೆಲ್ಲ ಅಂದರೆ ಇನ್ನೂ ನೆಕ್ಸ್ಟ್ ಲೆವೆಲು. ತಿನ್ನಕ್ಕೆ ಬರುತ್ತಾ ನೋಡಿ? ಹಿಂಗೆ ಇದ್ದಿದ್ದನ್ನ ಮುರಿಬೇಕು. ರೋಡ್ ಸೈಡಲ್ಲೆಲ್ಲ ನೋಡ್ತಿಲ್ಲ, ಇದು ಆ್ಯಕ್ಚುಲಿ ರಿಯಲ್ ನ್ಯಾಚುರಲ್ಲು. ಮಂಡ್ಯ ಜನ ಸ್ವೀಟ್ ಜನ ಅನ್ನೋದು ಇದಕ್ಕೆ. ಅಣ್ಣ ಸುಡ್ತದ? ಗಣಪತಿ ಮಕ್ಕ ಮಾಡ್ದಂಗೆ ಮಾಡ್ತಾವಳೆ. ಅಂತೂ ಇಂತೂ ಮಂಡ್ಯ ಬೆಲ್ಲನ ಮುಟ್ಟಿದ್ಯಾ, ಇವತ್ತಿಂದ ನಿನ್ನ ಜೀವನ ಬದಲಾಗುತ್ತೆ. ಇದೇನು ವಡೆ ಮಾಡವಳ ಬೆಲ್ಲ ಮಾಡವಳ ಗೊತ್ತೈತೆ ಅಲ್ಲ, ಸ್ಮೈಲಿ ಬೆಲ್ಲ ಅಂತೆ. ಇವಾಗ ಈ ಪ್ಲೇಸ್ ಆಯ್ತು ಆಲೆ ಮನೆ. ಇವಾಗ ಇನ್ನೊಂದು ಬೇರೆ ಪ್ಲೇಸ್ ತೋರಿಸ್ತೀನಿ. ಕಮಾನ್ ಡಾರ್ಲಿಂಗ್, ವೈ? ಸೊ ಇಬ್ರು ಗಂಡು ಮಕ್ಳು ಅವ್ರ ಮಮ್ಮಿಗೆ. ಶಿ ಬೀಯಿಂಗ್ ಅ ಸಿಂಗಲ್ ಮದರ್ ಇವಾಗ ಸ್ಟಿಲ್ ಅವರು ದಿನ ಸ್ಟೇಷನರಿ ಶಾಪ್, ಅವ್ರದ್ದು ಸ್ಟೇಷನರಿ ಅಲ್ಲ ಆಲ್ ಇನ್ ಒನ್ ಶಾಪಿಗೆ ಹೋಗಿ ದಿನ ಅಲ್ಲಿದ್ದಾರೆ. ಶಿ ಸೋ ಇಂಡಿಪೆಂಡೆಂಟ್, ಶಿ ಇಸ್ ಬೋಲ್ಡ್, ಶಿ ಇಸ್ ಫನ್ ಗೋಯಿಂಗ್, ವೆರಿ ನೈಸ್. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಬಳೆಗಳು ಕೊಡಿ, ಅಂಗಡಿಗೆ ಐಟಮ್ ಕೊಡಿ. ಬಳೆನಾ? ಬಳೆ ಇದೆಯಾ? ಹೌದು ಮೇಡಮ್. Buy one get 3 free. 3 ಅಂದಿದೆ 4 free. ಸಂಜನಾ ಫ್ರೀ ಅಂದ್ಬಿಡು. ಮನೋಹರ್ ಫ್ರೀ. ಮೇಡಮ್ ಟೆಂಪೋ ಗ್ಲಾಸ್ ಬೇಕು ಆಗ್ತಿರ ಇದಕ್ಕೆ? ಯಾವ ಫೋನ್ ಇದು 1+1. ಈ ತರ ಮಾಡಿದ್ರೆ
ಅಂಗಡಿ ಖಾಲಿ ಮಾಡಿಸ್ಬೇಕಿದ್ಯಾ ಬಾಣ ಹೋಗೋಣ ಬೇರೆ ಕಾನ್ಸೆಪ್ಟ್. ಹೆಂಗೈತೆ ಚೆನ್ನಾಗಾಗಿದೆ ಅಲ್ಲ, ನೀವು ಕ್ಲೋಸ್ ಮಾಡ್ಬಿಡಿ, ಟೈಮ್ ಆಯ್ತು. ಹೆಸರೇನು? ಹಾಯ್ ಶ್ರೀದಿವಾ. ಹಾಯ್ ಸೀನು. ತೋಟ ಫ್ರೆಶ್ ಹಳ್ಳಿ ಕುಡಿತಾರ ದೀಪಣ್ಣವ್ರೆ. ಅದೇ ತರ ಸ್ಟ್ರಾದಲ್ಲಿ ಕುಡಿಬಾರ್ದು, ಅದೇ ತರ ಕುಡಿಬೇಕು ಎಳ್ಳಿರ್ತಾನೆ. ಹಿಂಗ್ ಬರುತ್ತೆ ಎಳ್ನೀರು. ಕಾಲಚ್ಚಿ ಕಾಲ್ ಮೇಲೆ ಹಂಗೆ ಎತ್ಬೇಕು. ಎತ್ತಾ ಇದೀನಿ. ಓಕೆ ಓಕೆ. ಇಲ್ಲ ಹಿಂಗೆ ತುಂಬ್ತಾ ಇದೆ ನೀರು. ತಗೋ ರಾಗಿ ಕೇಳ್ಬಿಟ್ಟಿ ಆಮೇಲೆ ನಿಂಗೆ ಅಲ್ಲಿ ದೇವ್ರ ಏನೋ ಕಾಣ್ತೈತಾ? ಇದು ದೇವಸ್ಥಾನಕ್ಕೆ ದೊಡ್ಡ ಇತಿಹಾಸನೇ ಇದೆ. ಇದು 500-600 ವರ್ಷ ಇತಿಹಾಸ ಇರೋ ದೇವಸ್ಥಾನ ಇದು. ಈ ಥರ ಲಿಂಗ ಈ ಸುತ್ತಮುತ್ತ ಎಲ್ಲೂ ಸಿಗಲ್ಲ. ಇದು ಮಡಿಯನಕೋಡಿ ಗ್ರಾಮದಲ್ಲೇ ಸಿಗುವಂಥ ದೇವಸ್ಥಾನ ಇದು. ಆಮೇಲೆ ಇದು ಶಿವರಾತ್ರಿ ದಿನ ನೋಡು ಇಷ್ಟೇ ಡೋರ್ ಇರೋದು. ಸೂರ್ಯನ ಬೆಳಕು ಲಿಂಗು ತಲೆ ಮೇಲೆ ಬೀಳುತ್ತೆ ಶಿವರಾತ್ರಿ ದಿನ. ಇವಾಗ ಇನ್ನೊಂದು ಸ್ಪೆಷಲ್ ಜಾಗ ತೋರಿಸ್ತೀನಿ ನಿಮಗೆ. ಅದು ನನಗೆ ಜಾಸ್ತಿ ಸ್ಪೆಷಲ್ ಜಾಗ. ಇದು ನಮ್ಮ ಅಪ್ಪನ ಸಮಾಧಿ. ಅವ್ರಿಗೆ ತುಂಬ ಆಸೆ ಇತ್ತು ನಾನು ಟಿ ವಿಲಿ ಬರೋದು ಎಲ್ಲ. ಅಂದರೆ ಯಾವುದೇ ತಂದೆಗೆ ಒಂದು ಭಯನೂ ಇರುತ್ತಲ್ವಾ, ಎಲ್ಲಿ ಇಂಡಸ್ಟ್ರಿಗೆ ಹೋಗಿ ಹಾಳಾಗ್ಬಿಟ್ಟನು ಅನ್ನೋ ಥರದಲ್ಲಿ. ಅದು ಬೇಜಾರಂದರೆ ನಮ್ಮ ಅಪ್ಪ ಬರೀ 48 ವರ್ಷಕ್ಕೆ ಸತ್ತೋಗ್ಬಿಟ್ರು, ಅದೇ ಬೇಜಾರು. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಪ್ರಸಿದ್ಧವಾದ ಪ್ಲೇಸ್ ಇದು. ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಇಲ್ಲೇ ಇರೋದು ದೇವರು. ಪಂಚಕಲ್ಯಾಣಿ ಅಂತ ಕರೀತಾರೆ. ಇದೇ ದೊಡ್ಡ ಕಲ್ಯಾಣಿ ಆಕ್ಚುಲಿ. ತುಂಬಾ ಸಿನಿಮಾಗಳು ಶೂಟಿಂಗ್ ಆಗೈತಿ ಇಲ್ಲಿ. ಹುಡುಗರು ಪುನೀತ್ ಸಾರ್ದು ಇಲ್ಲೇ ಆಗಿದ್ದು. ನನಗೂ ಒಂದು ಆಸೆ ಇದೆ, ಒಂದಿನ ನಾನು ಡೈರೆಕ್ಷನ್ ಮಾಡಬೇಕು, ನಂದೊಂದು ಸಿನಿಮಾ ಇಲ್ಲಿ ಏನೋ ಒಂದು ಶಾರ್ಟ್ ಆದ್ರೂ ಇಡಬೇಕು, ನಾನು ಆ್ಯಕ್ಷನ್ ಹೇಳ್ಬೇಕು ಇದ್ರೊಳಗಡೆ ಅಂತ. ದೇವರೇ ಯಾವತ್ತು ಅವಕಾಶ ಮಾಡಿಕೊಡ್ತಾನೆ ಅವಾಗ ಮಾಡ್ಬೇಕಷ್ಟೆ. ಆಯ್ತಪ್ಪ, ಇಡೀ ದಿನ ನಮ್ಮ ಜೊತೆ ಇದೆಯಾ, ನಮ್ಗೆ ಗೊತ್ತಿಲ್ಲದೇನೋ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಥ್ಯಾಂಕ್ಸ್ ಮನೋಹರ್. ತುಂಬ ಪಾಸಿಟಿವ್ ಎನರ್ಜಿ ಇದೆ ಇಲ್ಲಿ, ತುಂಬ ಪೀಸ್ಫುಲ್ ಆಗಿದೆ ಆ್ಯಂಡ್ ಓವರಾಲ್ ಐ ಎಂಜಾಯ್ಡ್. ಥ್ಯಾಂಕ್ ಯು ಸೋ ಮಚ್. ಬಟ್ ನಿಜವಾಗ್ಲೂ ಮಗ ನಮ್ ಬಹಳ ಖುಷಿ ಆಗಿದ್ದು, ನಮ್ ಫೋಟೋಸ್ ಹಾಕಿದ್ಯಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಾನಲ್ಲ ಅಣ್ಣ, ಅಲ್ಲಿ ರಕ್ಷಣಾ ವೇದಿಕೆ ನನ್ನ ತಮ್ಮನೇ ತಾಲೂಕು ಅಧ್ಯಕ್ಷ. ಬಟ್ ವೆರಿ ನೈಸ್. ಈಗ ನಾನು ಸ್ಟ್ರೇಟ್ ಸಂಜೆ ನಾನು ಕೇಳ್ತೀನಿ, ಹೈ ಫೈ ಲೈಫ್ ಸ್ಟೈಲ್ ಹೇಗಿತ್ತು ಮನೋಹರಂದು? ಮಂಡ್ಯದ ಬೆಲ್ಲ ಹೇಗಿದೆ? ಚೆನ್ನಾಗಿತ್ತು. ನನಗೆ ಶುಗರ್ ಕೇನ್ ಇಂದ ಬೆಲ್ಲ ಮಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಭಗವಂತ ನನ್ನ ಕರ್ಕೊಂಡು ಹೋಗ್ಬಿಡು. ನಿಮ್ ಪ್ರಕಾರ ಯಾವ್ದ್ರಲ್ಲಿ ಮಾಡ್ತಾರೆ ಬೆಲ್ಲ? ಎಲ್ಲೋ ಕಲರ್ ಹಾಕ್ತಾರೆ, ಆತರ ಏನೋ ಅನ್ಕೊಂಡಿದ್ದೆ, ಗೊತ್ತಿರ್ಲಿಲ್ಲ. ಅಲ್ಲೇ ಗೊತ್ತಾಗಿದೆ ಆಕ್ಚುಲಿ ಶುಗರ್ ಕೇನ್ ಇಂದ ಮಾಡ್ತಾರೆ ಬೆಲ್ಲನ ಅಂತ. ಒಟ್ನಲ್ಲಿ ಎಂತ ಎಜುಕೇಶನ್ ಕಣ ನೀನು. ನೀನ್ ಏನಮ್ಮ ಓದಿದ್ಯಾ? ನೀನ್ ಓದಿದ್ಯಾ? ಓದಿಲ್ವಾ? ಏನ್ ಹೇಳುದು ನಿಮ್ ಟೀಚರು? ನೀನು ಮನೋಹರನ್ ಮೆಂಟರು. ನೀನ್ ಹೇಳ್ದಂಗೆ ಅವನ್ ಕೇಳ್ಬೇಕು ತಾನೆ. ಆದ್ರೆ ಆಶಾ ಹೇಳ್ದಂಗೆ ಯಾಕೆ ಕೇಳ್ಬೇಕು?
ಆಶಾ ನೀನ್ ಹೇಳಿದ ಒಂದ್ ಮಾತು ಕೇಳ್ತಾರೆ, ಆಶಾ ಹೇಳಿದ ಮಾತೆಲ್ಲ ಕೇಳ್ತಾರೆ, ಏನಕ್ಕೆ ನೀವೇನ್ ಹೇಳ್ತೀರಿ? ಸೈಲೆಂಟ್ ಆಗಿರೋ, ಏನು ಜಾಸ್ತಿ ಮಾತಾಡ್ಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾ ಒಳ್ಳೆ ಬುದ್ಧಿ ಹೇಳ್ಕೊಡ್ತಾ ಇರ್ತೀನಿ. ನಿನಗೆ ಎಷ್ಟು ಕಾಳಜಿ ಅಂದ್ರೆ ರಿಯಾಲಿಟಿ ಶೂಟ್ ನಡಿಬೇಕಾದ್ರೆ ವಿಡಿಯೋ ಕಾಲ್ ಎಲ್ಲ ಮಾಡಿದ್ವಿ ಅಂತ, ನಿಜಾನಾ? ಅವರಿಬ್ಬರದು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿದೆ, ಮನೋಹರ್ ಮತ್ತೆ ಆಶಾದು. ಇವರಿಬ್ರು ಫ್ಯಾನ್ ಪೇಜ್ ಕ್ರಿಯೇಟ್ ಆಗಿ ನಮ್ ಎಲ್ಲಾರ್ಗು ಟ್ಯಾಗ್ ಮಾಡ್ತಾ ಇರ್ತಾರೆ. ಸಂಜನಾ ಇಲ್ವೇ ಇಲ್ಲ ಸೀನ್ಗೆ. ಮನೋಹರ್ ಆಶಾ ಲವ್ ಅಂತೆಲ್ಲ ನೋಡ್ರಮ್ಮ, ಅದಕ್ಕೆ ನಾವ್ ಏನಕ್ಕೆ ಐಶುನ ಕರ್ಸ್ಕೊತೀವಿ ಅಂದ್ರೆ ಬಿಕಾಸ್ ತುಂಬಾ ಹಳೆಯ ರಿಯಾಲಿಟಿ ಸ್ಟಾರ್ ಅಲ್ವಾ, ಹಾಗಾಗಿ ಇವೆಲ್ಲ ಗೊತ್ತಿರುತ್ತೆ. ಇನ್ ಮುಂದೆ ನೀನು ಸಂಜನಾ ಅಲ್ಲ, ಸಕ್ಕರೆ ಸಂಜನಾ, ಇವನು ಬೆಲ್ಲದ ಮನೋಹರ. ಈ ಒಂದು ಬ್ಯೂಟಿಫುಲ್ ಸಕ್ಕರೆ ಸಂಜನಾ ಆ ಒಂದು ಕತೆ, ಅವರ ಅನುಭವ, ಇದನ್ನ ನೋಡಿದ್ಮೇಲೆ ಏನ್ ಅನಿಸ್ತಾರೆ ಹೇಳಿ ರಚು? ಇದು ಯಾವ್ದೋ ಸಿನಿಮಾಗೆ ನಾವು ಥಿಯೇಟರ್ ವಿಸಿಟ್ ಅಂತ ಕೊಡ್ತೀವಿ ಗೊತ್ತಾ, ಆ ತರ ಎಂಟ್ರಿ ಇತ್ತು. ಹೌದು, ನಾವು ವಿಟಿಲ್ ನೋಡಿದಿರೋದ್ರಿಂದ ಪ್ರಾಬಬ್ಲಿ ಸಂಜನಾಗ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಹೌ ವಾಸ್ ಇಟ್? ಗುಡ್. ಯುರೇಕಾ ಮೂಮೆಂಟ್. ವಾವ್, ಮಹಾದ್ಭುತ, ರೈಟ್. ಸೊ ನಮ್ಮ ಮನೋಹರ್ ಮದ್ವೆ ಆಗೋಕೆ ಎಲ್ಲ ಈಸಿ ಎಲಿಜಿಬಲ್. ಹಸ್ಬೆಂಡ್ ಮೆಟೀರಿಯಲ್ ಅಂತ ಅನ್ಸಿಲ್ಲ ನನಗೆ ಬೇರೆ ಹುಡುಗಿಗೆ, ಬಟ್ ಆಸ್ ಅ ಫ್ರೆಂಡ್. ಮೇಡಮ್, ಹಸ್ಬೆಂಡ್ ಮೆಟೀರಿಯಲ್ ಅಂದ್ರೆ ಏನು? ರವಿ ಸರ್ ತೋರಿಸ್ತಾ ಇದ್ದ ನೋಡಿ ಮೈಕಲ್ಲಿ. ನಿನಗೆ ಅರ್ಹತೆ ಇಲ್ಲ. ನಾನು ಇದು ಓವರ್ ಟು ರವಿ ಸರ್. ಅಲ್ಲ ಸಂಜನಾ, ಅವನು ಬೇರೆ ಹುಡುಗಿಗೆ ಹಸ್ಬೆಂಡ್ ಮೆಟೀರಿಯಲ್ ಅಲ್ಲ ಅಂದ್ರೆ ನಿನಗೆ ಹಸ್ಬೆಂಡ್ ಮೆಟೀರಿಯಲ್ ಅಂತ ಆಯ್ತು. ಓಕೆ, ನಿಮ್ ಪ್ರಕಾರ ಹಸ್ಬೆಂಡ್ ಅಂದ್ರೆ ಏನು? ಫ್ರೆಂಡ್ ತರಾನೇ ಇರ್ಬೇಕು, ಜಾಸ್ತಿ ಎಲ್ಲಿ ಹೋಗ್ತೆ ಏನ್ ಮಾಡ್ತೆ ಅಂತೆಲ್ಲ ಕೇಳಬಾರ್ದು. ನೀವೆಲ್ಲ ಹೋಗಿ ಎಷ್ಟೊತ್ತಿಗೆ ಬಂದ್ರು ಒಬ್ಬ ಗಂಡ ಸುಮ್ಮನೆ ಇರ್ಬೇಕು ಮನೇಲಿ, ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಯಾರು ನಿಮ್ಮನ್ನ? ನೀವು ಅವನನ್ನ ಕರ್ಕೊಂಡು ಹೋಗ್ಬೇಕು, ಅವ್ನು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಾ? ಮ್ಯೂಚುವಲ್. ಮತ್ತೆ ನಾನು ಮುಂಚೆನೆ ಹೇಳ್ದಂಗೆ ಆವರೇಜ್ ಲುಕ್ಸ್ ಇರ್ಬೇಕು, ಬೇರೆ ಹುಡುಗಿರೆಲ್ಲ ನೋಡೋ ತರ ಇರಬಾರ್ದು. ಪರ್ಫೆಕ್ಟ್. ಹೌದಾ? ಇದು ಇಲ್ಲಿ ಯಾರೋ ಹುಡುಕ್ತೀನಿ. ಹಂಗಾರೆ ನಿಮ್ಗೆ ಏನಕ್ಕೆ ಬೇಕು ಒಬ್ಬ ಹಸ್ಬೆಂಡ್? ನೀವ್ ಹೇಳ್ದಂಗೆ ಕೇಳಕ್ಕೆ ಒಬ್ಬ ಕೆಲಸಗಾರ ಬೇಕು ನಿಮ್ಗೆ. ಅಲ್ಲ, ಈ ನನ್ ಮಗ ಓದವನು, ಇವನು KR ಮಂಡ್ಯ ಹುಡುಗ ಅಂದವನು, ಒಂದ್ ಕಡೆ ಎಳ್ನೀರ್ ಇವನ್ ಕಟ್ ಮಾಡ್ಕೊಡ್ಬೇಕಾಗಿತ್ತು, ಎಲ್ಲ ಮಾಡಿಸ್ಕೊಂಡ್ ಕೂತಿದ್ದೆ ಡಬ್ಬ ನನ್ ಮಗ. ಇವನೇ ಸಿಕ್ಕಿಲ್ಲ ಫಸ್ಟ್, ಸೆಲೆಕ್ಟ್ ಆಗಿದ್ದೀನಿ. ಒಂದೇ ಒಂದ್ ಪದ ಅಡ್ಜಸ್ಟ್ ಆಗಿದ್ದು. ಹುಡುಗಿ ಹೇಳಿದ್ದ ನಿನ್ಗೇನದೆ, ಇವನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾನೆ ಅಂತ. ನೀನ್ ಅಷ್ಟೇ ಅಡ್ಜಸ್ಟ್. ರವಿ ಸರ್ ಒಳ್ಳೆ ಟೈಟಲ್ ಕೊಟ್ರು, ಜಸ್ಟ್ ಅಡ್ಜಸ್ಟ್ ಮನೋಹರ. ಮಗ ಎಷ್ಟು ಟೈಟಲ್ಗಳು ಮಗ ನಿನಗೆ, ಬಟ್ ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಗೆ. ಸ್ಪಾಟಲ್ಲೇ ನಾನ್ ಸ್ಟಾಪ್ ಕಾಮಿಡಿ ಮಾಡಿ ಎಲ್ರನ್ನು ಕೀಳಕಿಲ್ಲ ಅಂತ ನಗಿಸುವಂತ ಕಿಲಾಡಿ ನಮ್ಮ ಜಗ ಮಗ ಜಗಪ್ಪ. ಅವರ ಜೋಡಿ ನಾಟ್ಯ ಮಯೂರಿ, ಮೂಗುತಿ ಸುಂದರಿ ಲಾಸ್ಯ ಅಂಡ್ ಜಗ ಮಗ ಜಗಪ್ಪ. ಬನ್ನಿ. ಏನೇ ಸರ್ಪ್ರೈಸ್ ಇದ್ರು ಕೂಡ ಪಾಪ ಲಾಸ್ಯನೇ ಕೊಡ್ತಾಳೆ ಸರ್ಪ್ರೈಸ್. ಏನೇ ವಿಸಿಟ್ ಮಾಡ್ಬೇಕು ಅಂದ್ರು ಲಾಸ್ಯನೇ ಮಾಡ್ತಾರೆ. ನೀನ್ ಸುಮ್ನೆ ಮಜಾ ತಗೋತೀಯ. ಎಷ್ಟ್ ನೀಟಾಗಿ ವೆಯ್ಟ್ ಮಾಡಿ ಕಾದು ಬೆಳಗಾನ ಬರ್ಮಾಡ್ಕೊಂಡಿರೋದು ಮೈಸೂರು ಬರ್ಮಾಡ್ಕೊಂಡಿದ್ಯಾ? ನಮ್ಮ ಜಗಮಗ ಜಗಪ್ಪ ಹೇಗೆ ಬರ್ಮಾಡ್ಕೊಂಡ ಆ ಜಗಮಗ ಸಿನಿಮಾ ಒಂದ್ಸತಿ ನೋಡ್ಬಿಡೋಣವಾ? 2 ಗಂಟೆಗೆ ಎದ್ದು ರೆಡಿ ಆಗ್ಬಿಟ್ಟು ಹೊರಟು ಆಲ್ಮೋಸ್ಟ್ ಒಂದು 6:30 ಹಂಗೆ ರೀಚ್ ಆದೆ. ಸರ್, ಚಾಮುಂಡಿ ಬೆಟ್ಟ ಸ್ಟಾರ್ಟಿಂಗ್ ಪಾಯಿಂಟ್ ಇದೆನಾ? ಹಳ್ಳಿ ಮರ ಅಂದ್ರೆ ಇದೊಂದೇ ಇರೋದ, ಬೇರೆ ಇನ್ನೆಲ್ಲಾದ್ರೂ ಇದೆಯಾ? ಇಲ್ಲ, 5 ಇದ್ವು, ಎಲ್ಲ ವಾಕಿಂಗ್ ಹೋಗವೆ, ಇದೊಂದೇ ಒಂದು ಐತೆ. ಇಷ್ಟೊತ್ತು ನನ್ಗೆ ಯಾರಾದ್ರೂ ಕಾಯ್ತಾ ಇದ್ರ ಇಲ್ಲಿ? ಇಲ್ಲ, ಡೋಲು ಟಮಟೆ ಎಲ್ಲ ತಗೊಂಡು ವಾದ್ಯನ ಊದಿಸ್ತಾ ಇದ್ರು. ಬರೋದ್ ಲೇಟ್ ಆಯ್ತಲ್ಲ, ಅದಕ್ಕೆ ಹೊಂಟೋದ್ರು. ಕಾಮನ್ ಸೆನ್ಸ್ ಇಲ್ವೇನ್ರಿ? ಅಲ್ಲ ರೀ, ಏನ್ ಟೈಮ್ ರೀ ನಿಮ್ದು? ಬೆಳಗಿನ ಜಾವ ಅಷ್ಟೊತ್ಕ ಬರ್ತೀನಿ ಅಂತ ಹೇಳ್ದವ್ರು ಸೂರ್ಯ ಬಂದಂಗ್ ಬಂದಿದ್ರಲ್ಲ, ಕಾಮನ್ ಸೆನ್ಸ್ ಇಲ್ವಾ? ಇದನ್ನ ಟೈಮ್ ಸೆನ್ಸ್ ನಿಮ್ಗೆ? ಬೆಳಿಗ್ಗೆ ಅಂದ್ರೆ ಸೂರ್ಯ ಬಂದಾಗ್ಲೇ ಬರೋದು. ಸೂರ್ಯ ಬಂದಿದ್ರೆ ಬಂದೆ ನಾನು. ಸರಿ, ಮೈಸೂರಿಗೆ ಬಾ ಅಂತ ಹೇಳ್ಬಿಟ್ಟು ಚಾಮುಂಡಿ ಬೆಟ್ಟನೇ ಫಸ್ಟ್ ತೋರಿಸ್ಬೇಕು ಅಂದೆಲ್ಲ, ಯಾಕೆ ಅಂತಂದ್ರೆ ತಾಯಿ ಆಶೀರ್ವಾದ ತಗೊಂಡು ಆಮೇಲೆ ಮಾತಾಡೋಣ. ಫಸ್ಟ್ ನಡಿ, ಟೈಮ್ ಆಗೋಗೈತೆ, ದೇವಸ್ಥಾನ ಮುಚ್ಚಿಬಿಡ್ತಾರೆ ಅಷ್ಟೇ.
ಚಾಮುಂಡಿ ಬೆಟ್ಟಕ್ಕೂ ನನಗೂ ತುಂಬ ಕನೆಕ್ಷನ್ ಇದೆ. ಚಿಕ್ಕ ವಯಸ್ಸಿಂದ ನನ್ನ ತಾಯಿ ಇಲ್ಲಿಗೆ ಕರ್ಕೊಂಬರ್ತಿದ್ರು. ತಾಯಿ ಚಾಮುಂಡೇಶ್ವರಿ, ಇವಾಗ ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೇ ಕೂತಿದ್ದಾರಲ್ಲ, ಏನಕ್ಕೆ ಹೇಳು? ಯಾಕೆ? ಆ್ಯಕ್ಚುಲಿ ಚಾಮುಂಡೇಶ್ವರಿ ಅಲ್ಲಿ ಕೂತಿದ್ದಾರೆ ಅಂತಂದರೆ ಅವರ ನೆರಳಲ್ಲಿ ನಮ್ಮ ಮೈಸೂರು ಸುರಕ್ಷಿತವಾಗಿದೆ ಅಂತ ಒಂದು ಭಾವನೆ. ಅದರಿಂದ ಎಲ್ಲರೂ ತಾಯಿ ಚಾಮುಂಡಿ ಬೆಟ್ಟ ಅಂತಂದರೆ ಒಂದು ನಂಬಿಕೆ, ಒಂದು ಪ್ರೀತಿ ಜಾಸ್ತಿ. ನನ್ನ ತಾಯಿಗೆ ತುಂಬ ಕನೆಕ್ಟ್ ಇದು. ನಮ್ಮ ತಾಯಿಗೆ ಏನೇ ಬೇಜಾರಾದ್ರು ಅಥವಾ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಗೋಬೇಕು ಅಂತ ಚಿಕ್ಕ ವಯಸ್ಸಿಂದ ಇಲ್ಲಿಗೆ ಕರ್ಕೊಂಬರೋರು. ಹಂಗೇನೆ ನಮ್ಮ ಅಪ್ಪಂಗೂ ಹಂಗೆ ಗೊತ್ತಾ, ಸೇಮ್ ಎವ್ರಿ ಮಂತ್ ಅಥವಾ ಆಲ್ಮೋಸ್ಟ್ ಒನ್ಸ್ ಇನ್ 2 months ಅಟ್ಲೀಸ್ಟ್ ನಾನು ಚಾಮುಂಡಿ ಬೆಟ್ಟಕ್ಕೆ ಯಾವಾಗ್ಲೂ ಬರ್ತಿದ್ದೆ. ನಮ್ಮಮ್ಮ ಅವಾಗ ಕರ್ಕೊಬರ್ಬೇಕಾದ್ರೆ ಕಳೆಪುರಿ ಅದು ಇದು ತಗೊಡ್ತಾರೆ ಅಂತಂದ್ಬಿಟ್ಟು ಅದು ತಗೊಡ್ತಾರೆ ಇದು ತಗೊಡ್ತಾರೆ ಅಂತ ನಮ್ಮವ್ವ ಕರ್ಕೊಬರೋ ಮೆಟ್ಲು ಹತ್ತಿಸ್ಕೊಂಡು ಇಲ್ಲಿಂದ ಬಸ್ ಹಿಡ್ಕೊಂಡು ಮೆಟ್ಲು ಹತ್ಕೊಂಡು ಹೋದ್ಮೇಲೆ ಅಲ್ಲೇ ಒಂದು ಸೇರಿ ಕಳೆಪುರಿನ ಕಾರಸೊಂದು ಕೊಡಿಸ್ಬಿಟ್ಟು ನೀಟಾಗಿ ಇಲ್ಲಿಂದ ಕರ್ಕೊಬರ ಅಲ್ಲ ಕಣವ ಪಿ ಕೊಡ್ಸು ಇದು ಕೊಡ್ಸು ಅದು ಕೊಡ್ಸು ನಡೆಯಂಬುದವೇ ಬೇಡ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಿಡೋಳು. ಬೆಟ್ಟಕ್ಕೆ ಬಂದವ್ರು ನಂದಿ ಬಂದೇ ಬರ್ತಾರೆ. ಯಾಕೆಂತಂದ್ರೆ ನಮ್ಮಮ್ಮ ಎಲ್ಲ ಹೇಳ್ತಿದ್ರು ನಂದಿ ದಿನೇ ದಿನೇ ಬೆಳೀತಾ ಇದೆ ಅಂತ. ಇಲ್ಲಿ ನಿಜವಾಗ್ಲೂ ಹೇಳ್ತಾರೆ, ಇತಿಹಾಸದಲ್ಲಿ ಇದೆ ಅಂತ. ಅದು ಅದಾದ್ಮೇಲೆ ನಾವು ಚಾಮುಂಡಿ ಬೆಟ್ಟಗೆ ಹತ್ಕೊಂಡು ಹೋದ್ವಿ. ಸೊ ಇದೇ ಫಸ್ಟ್ ಟೈಮ್ ನಾನು ಹತ್ಕೊಂಡು ಹೋಗಿರೋದು ಚಾಮುಂಡಿ ಬೆಟ್ಟಗೆ. ಚಾಮುಂಡಿ ಬೆಟ್ಟ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಹೋಗೋವಾಗ ಚಿಕ್ಕವಳಿದ್ದಾಗ ಈ ಬೇರೆ ಬೇರೆ ತರ ತಿಂಡಿಗಳು, ಆಮೇಲೆ ಚಿಕ್ಕ ಚಿಕ್ಕ ಟಾಯ್ಸ್, ಫುಲ್ ಮಜಾ ಮಾಡಿದ್ವಿ ಅಲ್ಲಿ. ₹100 ಕಮ್ಮಿ ಮಾಡ್ಕಕ್ಕ, 50 ರೂಪಾಯಿ ಬೇಕಾದ್ರೆ 50 ರೂಪಾಯಿ 100 ರೂಪಾಯಿ ಅಂತೆ ಬೇಕಾದ್ರೆ. ನನಗೆಲ್ಲ ಕಣ, ನಿನಗೆ ಅದು ನಾವು ಹುಡುಗಿರು ಚೂಡಾಯಿಸಕ್ಕೆ ಜಾತ್ರೆ ತಗೊಂಡು. ನಾನು ಹುಡುಗರನ್ನ ಚೂಡಾಯಿಸ್ತೀನಿ. ಆ್ಯಕ್ಚುಲಿ ಮೈಸೂರು ನಾನು ನಿನ್ನ ಕಾರಲ್ಲಿ ಸುತ್ತಿದ್ರೆ ಮಜಾ ಇರಲ್ಲ. ನಮ್ಮ ಅಂಬಾರಲ್ಲಿ ಸುತ್ತಿಸ್ತೀನಿ ಬಾ, ಹೆಂಗಿರುತ್ತೆ ನೋಡುವೆ. ಸೈಕಲಲ್ಲಿ ಹಿಂದೆ ಡಬಲ್ಸ್ ಕುತ್ಕೊಂಡು ನಾವು ಚಾಮುಂಡಿ ಬೆಟ್ಟ ಇಳಿದ್ವಿ. ಆಮೇಲೆ ಒಂದು ಪಾಯಿಂಟಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಮೈಸೂರು ಹೆಂಗಿದೆ ನೋಡಿ, ಪ್ಯಾಲೇಸ್ ಹೆಂಗಿದೆ ನೋಡಿ. ಸೊ ಅದೆಲ್ಲ ಆಗಿದ್ಮೇಲೆ ನಾವು ಫುಲ್ ಹಸುವಾಗ್ಬಿಟ್ಟಿತ್ತು ಆಯ್ತಾ. ಮೈಲಾರಿ ಹೋಟೆಲ್ಗೆ ಕರ್ಕೊಂಡು ಹೋದ. ದೋಸೆ ಎಷ್ಟು ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಗೋಯ್ತು. ಅದಾದ್ಮೇಲೆ ಕಾಲೇಜಿಗೆ ಹೋದ್ವಿ. ಕಾಲೇಜಲ್ಲಿ ಅವ್ರ ಇಂಗ್ಲಿಷ್ ಲೆಕ್ಚರರ್ನ ಮೀಟ್ ಆದ. ತುಂಬ ಏನೋ ದೊಡ್ಡ ಗ್ರ್ಯಾಂಡ್ ಎಂಟ್ರಿ ತೊಗೊಂಡು ಬಂದೇವನೇನಲ್ಲ ಅವನು. ಆಸ್ ಯೂಶುವಲ್ ಬಂದು ಜಾಯ್ನ್ ಆದ. ಬಟ್ ಕೆಲವೇ ವಾರಗಳಲ್ಲಿ ನಮಗೆ ರೆಕಗ್ನೈಸ್ ಆಗ್ಬಿಟ್ಟ ಅವನು. ಹೇಗೆ ತೆಗಡೆ ಬೆಂಚಲ್ಲಿ ಕೂತ್ಕೊಂಡು ಸ್ವಲ್ಪ ಗಲಾಟೆ ಮಾಡುವಂಥದ್ದು. ಆ್ಯಂಡ್ ಆಮೇಲೆ ಇವನು ಇಷ್ಟೊಂದೆಲ್ಲ ಗಲಾಟೆ ಮಾಡಿದ್ರು ಅವನ ಕಣ್ಣುಗಳಲ್ಲಿ ಏನೋ ಹೊಳಪಿತ್ತು ನನಗೆ. ಒಂದು ಗ್ಲೇರಿಂಗ್ ಇತ್ತು ಅವನ ಇಡೀ ಮುಖದಲ್ಲಿ. ಏನೋ ಸಮಥಿಂಗ್ ಪ್ರತಿಭೆ ಅವಾಗ್ಲೇ ನೋಟಿಸ್ ಮಾಡಿದ್ವಿ. ಖಂಡಿತ ನೋಟಿಸ್ ಮಾಡಿದ್ವಿ. ನಾವು ಪ್ರತಿ ವಾರ ಶನಿವಾರ ನಾವೊಂದು ಪ್ರೋಗ್ರಾಮ್ ಮಾಡ್ತಿರ್ತೀವಿ. ಆ ಪ್ರೋಗ್ರಾಮ್ ಮಾಡುವಾಗ ಅನೇಕ ಬೀದಿ ನಾಟಕಗಳು ಮತ್ತು ಹಾಡುಗಾರಿಕೆಗಳಿರುತ್ತೆ. ಇವನು ಚಂದ ಹಾಡ್ತಿದ್ದ, ಬಹಳ ಒಳ್ಳೆಯ ಸಿಂಗರ್. ಮತ್ತೆ ಯೂಸ್ ಟು ಪ್ಲೇ ದ ಕಂಜ್ರಾ ಬಾರಿಸ್ಕೊಂಡು ಯೂಸ್ ಟು ಅದೆಲ್ಲ ಮಾಡ್ತಾನೆ. ಮತ್ತೆ ಇನ್ನೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಜಗ್ಗನ್ ಬಗ್ಗೆ ನಂಗೆ ಗೊತ್ತಾಗಿದ್ದು, ಸೊ ಓದ್ಕೊಳಕ್ಕೆ ಜಗ್ಗ ಎಲ್ಲೋ ಒಂದು ಜಾಗಕ್ಕೆ ಹೋಗ್ತಿದ್ನಂತೆ. ಆ ಜಾಗ ಯಾವ್ದು, ಓಕೆ ಅದೇನಕ್ಕೆ ಅಷ್ಟೊಂದು ಹೈಪ್ ಮಾಡ್ತಾ ಇದ್ದಾರೆ, ಏನದು ಜಾಗ ಅನ್ಕೊಂಡೆ ನಾನು. ನೋಡಿದ್ರೆ ಸ್ಮಶಾನಕ್ಕೆ ಕರ್ಕೊಂಡು ಹೋದ್ರು. ಆ್ಯಕ್ಚುಲಿ ನೆಮ್ಮದಿ ಇರೋ ಜಾಗ, ಯಾವಾಗಲೂ ಖುಷಿಯಾಗಿ ನೆಮ್ಮದಿಯಾಗಿ ಓದ್ತಾ ಇದ್ದಂಥ ಜಾಗ ಇದು. ತುಂಬ ಹಳೆಯ ನೆನಪು.
ಅದಾದ್ಮೇಲೆ ದ ಬೆಸ್ಟ್ ಪಾರ್ಟ್ ಮೈಸೂರಲ್ಲಿ ನಾವು ಆಕ್ಚುಲಿ ಸಾಯಂಕಾಲ ಪ್ಯಾಲೇಸ್ ಹತ್ರ ಕರ್ಕೊಂಡು ಹೋದ ಆಯ್ತಾ. ಫ್ಯಾಂಟಾಸ್ಟಿಕ್, ಏನ್ ಮಜವಾಗಿತ್ತು. ನಾನು ಏನಂತ ಹೇಳ್ದೆ ಲಾಸ್ಯ ನಿನ್ಗೆ, ಇವ್ನು ಏನು ಮಾಡಿರಲ್ಲ, ಇವ್ನು ಸುಮ್ನೆ ಮಜಾ ತಗೋತಿರ್ತಾನೆ, ಎಲ್ಲ ನೀನೇ ಮಾಡ್ತೀಯಾ ಅಂತ. ಈಗ ಲಾಸ್ಯ, ಮೈಸೂರಲ್ಲಿ ನಮ್ಮ ಜಗಪ್ಪನ ಜೀವನ, ನೀವು ಕಂಡ ಜೀವನ ಹೇಗಿತ್ತು? ನಂಗೆ ಆಕ್ಚುಲಿ ಮೋಸ್ಟ್ ಶಾಕಿಂಗ್ ಅನ್ಸಿದ್ದು ಸ್ಮಶಾನಕ್ಕೆ ಏನಕ್ಕೆ ಹೋಗ್ತಿದ್ದೆ ಜಗ ನೀನು? ಸೊ ಅವನಿಗೆ ಬೇಜಾರಾದಾಗಲ್ಲ ಮತ್ತೆ ಓದ್ಕೋಬೇಕು ಅಂದಾಗೆಲ್ಲ ಆತ್ಮಗಳ ಜೊತೆ ಮಾತಾಡ್ಕೋತಾನ. ಸೀರಿಯಸ್ಲಿ ಅವನು ಅದೇ ಹೇಳಿದ್ದು. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತಂದ್ರೆ ಕಿರಿಕು ಜಗಳ ಹಿಂಗೇನೆ ಮಾಡ್ತಾ ಇದ್ವಿ. ಸಿದ್ದಪ್ಪ ಸರ್ ಅಂತ ಒಬ್ರು, ಸಿದ್ದರಾಜ್ ಸರ್ ಅಂತ ಒಬ್ರು ಇದ್ರು, ಅವರು ಸತ್ತೋಗ್ಬಿಟ್ರು. ಅವರು ಫಸ್ಟ್ ಬೆಂಚ್ ಅವ್ರಿಗೆ ಪಾಠ ಮಾಡ್ತಾ ಇರ್ಬೇಕಾದ್ರೆ ನಾನು ಹಿಂದೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಅವರು ನೋಟ್ಸ್ ಎಲ್ಲ ಬಿಸಾಕ್ಬಿಟ್ಟಿದ್ರು. ನನಗೆ ಓದ್ಬಿಟ್ಟು ನೀನ್ ಪಾಸ್ ಆಗ್ಬಿಡು, ಆಮೇಲೆ ನಾನು ಇದ್ ಮಾಡ್ತೀನಿ, ಅಲ್ಲಿ ತನಕ ಕ್ಲಾಸ್ಗೆ ಬರಬೇಡ ಅಂತ ಅಂದ್ಬಿಟ್ಟು ಒಂದು 3 ತಿಂಗಳಿತ್ತು ಎಕ್ಸಾಮ್, ಸೆಕೆಂಡ್ PUC ಕಳಿಸ್ಬಿಟ್ರು. ಎಲ್ಲೋ ಓದ್ಕೋಬೇಕು ಅಂತ ಗೊತ್ತಿಲ್ಲ ನನಗೆ. ನಾನು ಸುಮಾರು ಅಲ್ಲಿ ಸ್ಮಶಾನದ ನೋಡ್ಕೋತಾರಲ್ಲ, ಅವ್ರ ಮಕ್ಕಳೆಲ್ಲ ಅಲ್ಲೇ ಓದ್ತಿದ್ದಿತ್ತು. ಅಲ್ಲಿ ಹೋಗಿ ಓದ್ತೀನಿ ಅಣ್ಣ, ಏನು ಗೊತ್ತಿಲ್ಲ ತಲೆಗೆ. ಎಲ್ಲ ಒಳ್ಳೆ ಈ ಯಾವ್ದೋ ಸಿನಿಮಾ ಐತಲ್ಲ, ತಾರೆ ಜಮೀಪರ್ ಸಿನಿಮಾದಲ್ಲಿ ಹಿಂಗೆಲ್ಲ ಹೋಯ್ತದಲ್ಲ ಹುಡುಗನ್ಗೆ, ಹಂಗೆ ಹೋಯ್ತಾ ಸುಮ್ಮನೆ ಏನೇನೋ, ಅಯ್ಯೋ ಏನ್ ಮಾಡೋದು ಅಂತ ಓದ್ತಾ ಬುಕ್ಸ್ ಹೋಗ್ತಾ ಯಾರಿಗೆ ಹೇಳ್ಬೇಕು ಅದನ್ನ? ಯಾರಿಗಾರ ಹೇಳ್ಕಂದ್ರೆ ಅದು ತಲೆಯಲ್ಲಿ ಕೂತ್ಕೋತದೆ ಅಂತ ಗೊತ್ತಾಯ್ತು. ಈ ಗೋರಿಯವನ ಹತ್ರ ಹೋಗ್ಬೋದು. ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾ ಇದ್ದ ಗೊತ್ತಾ? ಅವನ ಜೊತೆ ಯುದ್ಧ ಮಾಡ್ತಾ ಇದ್ದ, ಇವನ್ ಜೊತೆ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಹೆಂಗಾಯ್ತು ಗೊತ್ತಾ? ಸುಮ್ಮನೆ ಅವ್ರ ಆ ಟೈಮಲ್ಲಿ ಎದ್ದು ನಿಂತ್ಕೊಂಡು ಹೌದೇನಪ್ಪ ಅಂದ್ರೆ ಏನ್ ಮಾಡ್ತಿದ್ದೇನೆ? ಏನಿಲ್ಲ ಬ್ರದರ್, ನೀನಾದ್ರೂ ನನ್ನ ಕಷ್ಟ ಸುಮ್ಮನೆ ಮಾತಾಡ್ತೇನೆ. ಆಕ್ಚುಲಿ ಹಂಗ್ ಓದಿ ಫಸ್ಟ್ ಬೆಂಚ್ ಎಲ್ಲ ಓದ್ತಿದ್ನಲ್ಲ ಹುಡುಗ, ಅವನ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂತು ನನಗೆ. 400 ಮಾರ್ಕ್ಸ್ ಬಂತು. ನಾನೇ ಫಸ್ಟ್ ಕ್ಲಾಸ್ ಸೆಕೆಂಡ್ PU. ನಾವು ಹುಡುಗರಲ್ಲಿ ನಾನೇ ಫಸ್ಟ್ ಬಂದವನು, ಆ ಹುಡುಗ ಸೆಕೆಂಡ್ ಕ್ಲಾಸ್ ಬಂದ. ಮೈಸೂರಿನ ಸಾಕಷ್ಟು ಸುತ್ತಿದ್ಯಾ? ಆದ್ರೆ ಲಾಸ್ಟ್ ಜೊತೆ ಸುತ್ತಿದ ಅನುಭವ ಹೇಗಿತ್ತು? ಸಖತ್ತಾಗಿತ್ತಣ್ಣ. ಆಕ್ಚುಲಿ ಎಲ್ಲರೂ ಪಾಪ ಅವ್ರವ್ರ ಮನೆ ಕರ್ಕೊಂಡೋಗಿ ಅವಳು ಎಲ್ಲ ಕೆಲಸ ಮಾಡಿದ್ಲು. ಇವ್ರನ್ನು ಕರ್ಕೊಂಡೋಗಿ ನಮ್ಮ ಮನೆ ಕೆಲಸ ಮಾಡ್ಸಕ್ ನಂಗೆ ಇಷ್ಟ ಆಗ್ಲಿಲ್ಲ ಅಣ್ಣ. ಯಾಕೆ? ನಮ್ಮ ಮನೆ ಅತಿಥಿ, ಯಾಕೆ ಕೆಲಸ ಮಾಡ್ಬೇಕು ನೀವು ಮನ್ಸಲ್ಲಿದ್ದೀರಾ? ಬನ್ನಿ, ನಾನು ಇಡೀ ಊರ್ನೇ ಸುತ್ತಿಸ್ತೀನಿ. ಖುಷಿ ಏನ್ ಗೊತ್ತಾ, ಇಡೀ ಮೈಸೂರ್ನ ನಾವು ಇವಾಗ ಮತ್ತೆ ನಮ್ಮ ವೇದಿಕೆಯಲ್ಲಿ ವಿಟಿಲ್ ನೋಡಿರೋ ಅಂತದ್ದು. ಆ ಊರು ಒಂಥರ ಒಂದು ಹೆರಿಟೇಜ್. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿತ್ತು. ನಮಗೆ ಒಂಥರ ಒಳ್ಳೆ ಟ್ರಿಪ್ ಆಯ್ತು ಕಣೋ ವಿಟಿಲಿ. ನಿಜವಾಗ್ಲೂ ಆಸ್ ರಚು ಹೇಳ್ದಂಗೆ ನೀವು ಮತ್ತೆ ಮೈಸೂರು ತೋರಿಸಿ ಆ ಒಂದು ಸಂಭ್ರಮ, ಒಂದು ಸಡಗರ, ಒಂದು ಖುಷಿ. ನಿಜವಾಗ್ಲೂ ಏನು ರಚು ಬಿಟ್ರೆ ಮೈಸೂರಿಗೆ ಹೋಗಿ ಮೈಲಾರಿ ದೋಸೆ ತಿನ್ಬೇಕು ಅಂತ ಅನ್ಸಲ್ಲ ನಮ್ಗೆ. ವಿ ಶುಡ್ ಡೂ ದಟ್ ಒನ್ ಡೇ. ಓಕೆ, ಆಲ್ ದಿ ವೆರಿ ಬೆಸ್ಟ್, ವೆಲ್ ಡನ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿಗೆ ಜೊತೆಯಲ್ಲಿ ಈ ಒಂದು ಪಯಣ, ಈ ಒಂದು ಸಂಚಿಕೆ ಮುಕ್ತಾಯ ಆಗ್ತಾ ಇದೆ. ಆದ್ರೆ ಅದಕ್ಕೂ ಮುಂಚೆ ರಚು, ನೀವು ಕೊಟ್ಟಂತಹ ಟಾಸ್ಕ್, ನಿಮಗೆ ಈ ಜೊತೆಯಲ್ಲಿ ಪಯಣ ಎಷ್ಟು ಇಷ್ಟ ಆಯ್ತು, ಹಾಗೂ ಈ ವಾರದ ಬ್ಯಾಚುಲರ್ ಆಫ್ ದ ವೀಕ್ ಯಾರಾಗ್ತಾ ಇದ್ದಾರೆ? ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಟಾಸ್ಕ್. ನಮ್ಮ ಏಂಜಲ್ಸ್ಗೆ ತುಂಬಾ ವಾರ್ಮ್ ವೆಲ್ಕಮ್ ಸಿಕ್ತು. ತುಂಬಾನೇ ಚೆನ್ನಾಗಿತ್ತು ಈ ಟಾಸ್ಕ್. ಐ ಹೋಪ್ ಎಲ್ಲ ಹೆಣ್ಮಕ್ಳು ಇಷ್ಟಪಟ್ಟು ಪ್ರೀತಿಯಿಂದ ಆ್ಯಂಡ್ ಒಂದು ಒಳ್ಳೆ ಮೆಮರೀಸ್ನ ತಗೊಂಡು ಬಂದಿದ್ದಾರೆ. ಆಳವಾಗಿ ಹೋಗಿ ನಮ್ಮ ಏಂಜಲ್ನ ಸಂಪೂರ್ಣವಾಗಿ ಫ್ಯಾಮಿಲಿ ಜೊತೆ ಇನ್ವಾಲ್ವ್ ಮಾಡ್ಕೊಂಡಿದ್ದು ನಮ್ಮ ಗಿಲ್ಲಿ. ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸ್ ರೋಡ್, ಮಲ್ಲೇಶ್ವರಂ ಇವ್ರ ಕಡೆಯಿಂದ ನಿಮ್ಗೆ ಸಿಗ್ತಾ ಇದೆ 10,000 ರೂಪಾಯಿ ಗಿಫ್ಟ್ ವೌಚರ್. ಕಂಗ್ರ್ಯಾಚುಲೇಷನ್ಸ್. ಜೊತೆಯಲ್ಲಿ ಒಂದು ಅದ್ಭುತವಾದ ಪಯಣ ಇದು. ಸಾಕಷ್ಟು ನೆನಪುಗಳನ್ನ ಬುತ್ತಿ ಕಟ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಮುಂದಿನ ವಾರ ಇನ್ನೊಂದು ವಿಶೇಷ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀವಿ. ಇದು ನಿಮ್ಮೆಲ್ಲರ ನೆಚ್ಚಿನ ಭರ್ಜರಿ ಬ್ಯಾಚುಲರ್ಸ್, ಕೋ-ಪವರ್ಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ Volkswagen, Cycle Pure Agarbatti, Tata Play, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ಭೇಟಿ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಗುಡ್ ನೈಟ್.